everyone, this is Anusha and welcome to my ಚಾನಲ್. ಟೈಟಲ್ ಮತ್ತು ತಮ್ಲೈನ್ ನೋಡಿ ಎಲ್ಲರೂ ಗೊತ್ತಾಗಿರುತ್ತೆ, ಬಟ್ ವಾಟ್ ಈಸ್ ಅ ಸ್ಟೋರಿ ಬಿಹೈಂಡ್ ಏನು ಅಂತ ಐ ವಾಂಟ್ ಟೆಲ್ ಯು ಆಲ್. ಇವತ್ತೇ ಇಷ್ಟು ನಗ್ನಗ್ತಾ ಹಿಂಗೆ ಮಾತಾಡ್ತಾ ಇರೋದು ನಾನು. ಐ ವಾಸ್ ಆ್ಯಕ್ಚುಲಿ ಡಿಸಪಾಯಿಂಟೆಡ್, ಒಂಥರ ಬೇಜಾರು, ಡಲ್ ಆಗಿದೆ ಆ್ಯಂಡ್ ಹುಷಾರಿಲ್ಲ ನನಗೆ. ಈಗಲೂ ಅಷ್ಟೇ ಹೊರಗಡೆ ತುಂಬ ಶೆಕೆ ಇದೆ ಲೈಕ್, ಬಟ್ ನನಗೆ ಸ್ವಲ್ಪ ಕೋಲ್ಡ್ ಫೀಲಿಂಗು. ಸೊ ಅದಕ್ಕೆ ಐ ಆಮ್ ವೇರಿಂಗ್ ದಿಸ್ ಸ್ವೆಟರ್. ಬಟ್ ಓಕೆ, ಇವತ್ತು ಲೈಕ್ 2 days 3 days ಐ ಆಮ್ ಓಕೆ. ಈಗ we'll come to the topic. We are shifting. So shifting andre it's not like we have purchased a new home and we are shifting antalla. Now illi tenants we are staying for rented alla. So ಇನ್ನೊಂದು ಹೌಸ್ಗೂ ನಾವು ರೆಂಟೆಡ್ ಆಗಿ ಹೋಗ್ತಾ ಇರೋದು, ಲೈಕ್ ಅ ಟೆನೆಂಟ್ಸ್ ಥರನೇ ಹೋಗ್ತಾ ಇರೋದು. ಆ್ಯಂಡ್ ಯಾಕೆ ಇಷ್ಟು ಬೇಗ ಈ ಮನೆ ಚೇಂಜ್ ಮಾಡ್ತೀವಿ? 7 months 4 months ನಾನು 5 months ಬ್ಯಾಕ್ ಅನ್ಸುತ್ತೆ ಲೈಕ್ ಐಮ್ ಶಿಫ್ಟಿಂಗ್ ಅಂತ ಈ ಮನೆ ವ್ಲಾಗ್ ಎಂಟಿ ಹೌಸ್ ಟೂರ್ ಎಲ್ಲ ಮಾಡಿದ್ವಿ. ಆ್ಯಂಡ್ ನೀವು ಹೌಸ್ ಟೂರ್ ಕೇಳ್ತಾ ಇದ್ರಿ. ಸೊ ನಾನು ಮನೆನೇ ಚೇಂಜ್ ಮಾಡ್ತಾ ಇದ್ದೀನಿ. ನಂಗೆ ಹೌಸ್ ಟೂರ್ ಮಾಡೋ ಪ್ಲ್ಯಾನ್ ಇತ್ತು ನೆಕ್ಸ್ಟ್ ಮಂತು. ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಮಾಡಿ ಸೋಫಾ ಆರ್ಡರ್ ಮಾಡಿದೆ, ಒಂದು ವಾರ್ಡ್ರೋಬ್ಸ್ ಎಲ್ಲ ಆರ್ಡರ್ ಮಾಡಿದೆ. ಸೊ ಅದೆಲ್ಲ ಬಂದಮೇಲೆ ನಾನು ಹೌಸ್ ಟೂರ್ ಮಾಡೋಣ, ಆ್ಯಸ್ ಸಿಂಪಲ್ ಆ್ಯಸ್ ದಟ್ ನಾನು ಇಟ್ಕೊಂಡಿರೋದು. ಬಿಕಾಸ್ ಇಟ್ಸ್ ಅ ರೆಂಟೆಡ್ ಹೌಸ್, ಅವ್ರದ್ದೇ ಆದ ರೂಲ್ಸ್ಗಳಿರುತ್ತೆ. ಅದ್ರ ಜೊತೆಗೆ ನಾನು ಹೆಂಗೆ ಐ ಹ್ಯಾವ್ ಕೆಪ್ಟ್ ಮೈ ಹೌಸ್ ಅಂತ ಓಕೆ ಫೈನ್ ಮಾಡೋಣ ನೀವೆಲ್ಲ ಕೇಳ್ತಾ ಇದ್ದೀರಾ ಅಂದ್ಕೊಂಡೆ. ಬಟ್ ಸಿ ದ ಟೈಮ್, ಸೊ ಮನೆಯೇ ಚೇಂಜ್ ಮಾಡೋ ಥರ ಸಿಚುವೇಶನ್ ಬಂತು. ಸೊ ನನಗೂ ತುಂಬಾ ಹಾರ್ಟ್ ಬ್ರೇಕಿಂಗ್, ನಂಗೆ ಪರ್ಸ್ನಲಿ ಹಾರ್ಟ್ ಬ್ರೇಕಿಂಗ್. ನಾನು ಒಂದು 2-3 days ತುಂಬ ಒಂಥರ ಬೇಜಾರೇ ಆಗ್ಬಿಟ್ಟಿದ್ದೆ, ಒಂಥರ ಅಳು ಬರೋ ಥರ ಫೀಲಿಂಗ್. ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಹೋಮ್ ವಿ ಕೇಮ್. ನಾನು ಪ್ರೀತಮ್ ವಿ ಸ್ಟಾರ್ಟೆಡ್ ಅವರ್ ಲೈಫ್ ಫ್ರಮ್ ದಿಸ್ ಹೌಸ್ ಆ್ಯಂಡ್ ವಿ ಸಾ ಅ ಫ್ಯೂಚರ್. ನಾವು ನಮ್ಮ ಫ್ಯೂಚರ್ ನೋಡ್ತಾ ಇದ್ವಿ ಹೌಸಲ್ಲಿ. ಅಟ್ಲೀಸ್ಟ್ ಒಂದು 2-3 years ಇರ್ತೀವಿ. 2 years ಅಂತೂ ಇರಬೇಕಂತ ಅಂದ್ಕೊಂಡಿದ್ವಿ. ಇನ್ನೂ ನಮಗೆ ನಾವು ಓನ್ ಹೌಸ್ ತೊಗೊಳ್ಬೇಕು ಅದೆಲ್ಲ ಪ್ಲ್ಯಾನ್ಸ್ ಇರಲಿಲ್ಲ. ಮದುವೆ ಆಗಿದ್ದೀಗ ಒಂದು ಸ್ವಲ್ಪ ಆರಾಮಾಗಿರೋಣ ಅಂತ. ಬಟ್ ಮೈ ಮದರ್ ಆಲ್ವೇಸ್ ಶಿ ವಾಸ್ ಟೆಲ್ಲಿಂಗ್ ಲೈಕ್ ಪರ್ಚೇಸ್ ಅ ಹೋಮ್ ಅಂತ. ಸೊ ನಮ್ಗೆ ಅದು ಐಡಿಯಾನೇ ಇರಲಿಲ್ಲ. ಈಗ ಅದು ಫೀಲ್ ಆಗ್ತಿದೆ, ಇಲ್ಲ ವಿ ಶುಡ್ ಗೆಟ್ ಅ ನ್ಯೂ ಹೋಮ್ ಫಾರ್ ಅವರ್ ಸೆಲ್ಫ್ ಅಂತ, ಬಿಕಾಸ್ ಈ ಥರ ಆದರೆ ಅಂತ. ಸೊ ಏನಾಗಿದೆ ಅಂದರೆ ನಥಿಂಗ್, ನಮಗೂ ಗೊತ್ತಿಲ್ಲ. ಇದು ನ್ಯೂಲಿ ಬಿಲ್ಟ್ ಹೌಸು, ನಾವು ನೋಡಿದರೆ ಗೊತ್ತಿರುತ್ತೆ. ಸೊ ಹೊಸ ಮನೆಗೆ ನಾವು ಬಂದಿದ್ದು. ಸೊ ಇದು ಕನ್ಸ್ಟ್ರಕ್ಷನ್ ಆಗಿ ಮೇ ಬಿ 10 months ಆಗಿರ್ಬೋದು ಅಷ್ಟೇ. ಸೊ ನಾವು ಬಂದು 7-8 months. ಸೊ ನಾನು ಮದುವೆ ಆದಮೇಲೆ 2 months ಸುಮ್ಮನೆ ರೆಂಟ್ ಪೇ ಮಾಡಿದ್ದು ನಾವು. ಬಿಕಾಸ್ ನಾವು 2 months ಆದಮೇಲೆ ಇಲ್ಲಿಗೆ ಬಂದಿದ್ದು. ಪ್ರಾಬಬ್ಲಿ ನನ್ನ ಮದುವೆ ಆಗಿ ಈಗ 8-9 months. ಸೊ ನಾನು ಬಂದು 6-7 months ಅಷ್ಟೇ ಈ ಮನೆಗೆ. ಯಾಕೆ ಬಿಡ್ತಾ ಇದ್ದೀವಿ ಅಂತಂದರೆ, ಸಿ ಓನರ್ ವಾಂಟ್ಸ್ ಟು ಲೈಕ್ ವೆಕೇಟ್. ಸೊ ಆ್ಯಸ್ ಪರ್ ದ ರೂಲ್ಸ್ ಥರ ಲೈಕ್ 10 months ಅಗ್ರಿಮೆಂಟ್ ಇದೆ, ಸೊ ಯು ಶುಡ್ ಲೀವ್ ಅಂತ. ಸೊ ನಮಗೂ ಶಾಕ್ ಆಯಿತು, ಯಾಕೆ ಏನು ಅಂತ ಕೇಳಿದ್ವಿ. ನಾಟ್ ಓನ್ಲಿ ಫಾರ್ ಹಸ್, ಇಡೀ ಬಿಲ್ಡಿಂಗ್ ಅವ್ರಿಗೆ ಹೇಳಿದ್ದಾರೆ. ಬೇರೆಯವರೆಲ್ಲ ಫೈಟ್ ಲೈಕ್ ಕ್ವಾರಲಿಂಗ್ ಥರ ಆಯಿತು. ನಮ್ಮದು ಫಸ್ಟ್ ಟೈಮ್ ನಾವು ಕೇಳಿದ್ವಿ ಯಾಕೆ ಏನು ಅಂತ, ಸ್ವಲ್ಪ ಮಾತುಕತೆ ಥರ ಆಯಿತು. ಸೊ ಆಮೇಲೆ ನಮಗೆ ಇಲ್ಲಾಂದ್ರೂ ನಾವು ಬಿಡ್ತಾ ಇದ್ವಿ. ಬಿಕಾಸ್ ಹಂಗೆ ಹೇಳಿದ್ಮೇಲೆ ಇಟ್ಸ್ ನಾಟ್ ಫೈನ್ ರೈಟ್ ಅಂತ. ಯಾಕಂದರೆ ನಮಗೆ ರಿಕ್ವೆಸ್ಟ್ ಮೂಡಲ್ಲೂ ನಾವಿದ್ವಿ, ರಿಕ್ವೆಸ್ಟ್ ಮೂಡಲ್ಲೂ ಮಾತಾಡಿದ್ವಿ. ಬಟ್ ಆಮೇಲೆ ಮತ್ತೆ ಇರಿ ಅಂದ್ಬಿಟ್ಟು ಮತ್ತೆ ಖಾಲಿ ಮಾಡಿ ಅಂತ ಅಂದರೆ, ಈಗ ನೋಡಿದ್ದೀವಲ್ಲ ಹೌಸ್, ಅದು ಹೊಟ್ಟೋಗ್ಬಿಟ್ಟಿರುತ್ತೆ. ಬಿಕಾಸ್ ನನಗೆ ಈ ಏರಿಯಾ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ, ನನಗೆ ಆಗಲಿ ಪ್ರೀತಮ್ಗೆ ಆಗಲಿ. ಸೊ ವಿ ವಾಂಟ್ ಟು ಸ್ಟೇ ಸರೌಂಡಿಂಗ್ಸ್. ಆ್ಯಂಡ್ ನಮ್ಮ ಲಕ್ಕೀಲಿ ಸೊ ಅವರು ಲೈಕ್ ಲಾಸ್ಟ್ ವೀಕ್ ಸಡನ್ನಾಗಿ ಹೇಳಿದ್ರು 2 days ನಮಗೆ ಈ ಹೌಸ್ ಸಿಕ್ತು. ಸೊ ಬಿಕಾಸ್ ಆಫ್ ಪ್ರೀತಮ್ ಫ್ರೆಂಡ್, ಅವ್ರ ಬ್ರದರ್ ಥರ ಅಂತ ಹೇಳ್ಬೋದು ಅವರಿಂದ. ಸೊ ಓಕೆ ಫೈನ್ ಅಂತ ನಾವು ಕಮಿಟ್ ಆಗಿಬಿಟ್ವಿ. ದಿಸ್ ಈಸ್ ಒನ್ ಆಫ್ ದ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಯಾರು ಗುರು 6-10 months ಅಗ್ರಿಮೆಂಟ್ ಏನೇ ಇದ್ರು ಅದು ಒಂಥರ ನಂಬಿಕೆಗೋಸ್ಕರ ಅಷ್ಟೇ ಅಗ್ರಿಮೆಂಟ್ ಅಲ್ವಾ. ಸೊ ಯಾರು ಹಿಂಗೆ ಮಾಡ್ತಾರೆ? ಲೈಕ್ ಐ ವಾಸ್ ಲಿಟ್ರಲಿ ಲುಕಿಂಗ್ ಫಾರ್ವರ್ಡ್. ನಾನು ಇದೇ ಮನೇಲಿ 2-3 years ಇರ್ತೀವಿ ಅಂತ ಅಂದ್ಕೊಂಡಿದ್ವಿ, ಅಟ್ಲೀಸ್ಟ್ 2 years ಅಂದ್ಕೊಂಡಿದ್ವಿ. ಸೊ ದಿಸ್ ಇಸ್ ಸಚ್ ಅ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅವ್ರ ಮೇಲೆ ಎಷ್ಟು ನನಗೆ ಕೋಪ ಇದೆ, ಲೈಕ್ ಬ್ಯಾಡ್ ಫೀಲಿಂಗ್ ಇದೆ ಅಂದರೆ. ಸೊ ಈಗ ಅವ್ರ ಬಗ್ಗೆ ಎಲ್ಲ ಬಯಾಸ್ಡಾಗಿ ಮಾತಾಡೋದು ಅದೆಲ್ಲ ಬೇಡ. ಬಟ್ ಇದು ನಂಗೆ ಹೊಸದಲ್ವಾ. ಬಿಕಾಸ್ ಫಸ್ಟ್ ಆಫ್ ಆಲ್ ಒಂದು ಮನೆಗೆ ಬಂದು ಈ ಹೌಸಿಂಗ್ ಬಿಲ್ಡ್ ಮಾಡಿರೋದೇ ಹೊಸದು. ಈಗ ಶಿಫ್ಟಿಂಗ್ ಅಂದರೆ ನಂಗೆ ತುಂಬಾ ಟೆನ್ಷನ್ನೇ ಆಗೋಯ್ತು. ಸೊ ಈ ಮ್ಯಾಟರಿಂದ. ಸೊ ಅಟ್ ದ ಸೇಮ್ ಟೈಮ್ ಹುಷಾರು ತಪ್ಪಿಟ್ಟೆ. ಈ ಟೆನ್ಷನ್ಗೆ ಅರ್ಧ ತೊಗೊಂಡು ಅಥವಾ ನನಗೂ ಸ್ವಲ್ಪ ಫಿಸಿಕಲಿ ಬಾಡಿಲೂ ಏರುಪೇರಾಯಿತು ಗೊತ್ತಿಲ್ಲ, ಥ್ರೋಟ್ ಪೇನ್ ಎಲ್ಲ ಬಂದು ಹುಷಾರೇ ತಪ್ಪಿಟ್ಟೆ. ಇವತ್ತೇ ಸ್ವಲ್ಪ ಎದ್ದಿರೋದು. ಇವತ್ತಲ್ಲ ಲೈಕ್ 1-2 days ಓಕೆ. ಇವತ್ತು ಐ ಆಮ್ ಲೈಕ್ ಓಕೆ, ಐ ಹ್ಯಾವ್ ಸಮ್ ಎನರ್ಜಿ ಅನ್ನೋ ಥರ. ಆ್ಯಂಡ್ ಈ ವೀಕೆ ಶಿಫ್ಟಿಂಗ್ ಅಂತ ಅಂದ್ಬಿಟ್ರೆ 1 ದಿನದಲ್ಲಿ ಮಾತುಕತೆ, 2 ದಿನದಲ್ಲಿ ಲೈಕ್ ವಿತಿನ್ ವೀಕ್ ಶಿಫ್ಟಿಂಗ್ ಅಂತ. ಸೊ ಅವಾಗ ಇನ್ನೂ ಟೆನ್ಷನ್ ಆಗ್ಬಿಡ್ತು ನನಗೆ. ಬಟ್ ಇವತ್ತು ಮನೆ ಹತ್ರ ಹೋಗಿದ್ವಿ ನಾನು ನಮ್ಮಮ್ಮ ಇರೋದ್ರಿಂದ ಸ್ವಲ್ಪ ಇದಾಯಿತು. ನಮ್ಮಮ್ಮ ಬಂದಾಗಲೇ ಈ ಸಿಚುವೇಶನ್ ಆಗಬೇಕಾ. ಸೊ ಬಟ್ ನಂಗೆ ಸ್ವಲ್ಪ ಓಕೆ ಅನಿಸ್ತು, ಬಿಕಾಸ್ ಅವರಿದ್ದಾರೆ ಶಿಫ್ಟಿಂಗ್ ಮಾಡೋದಕ್ಕೆ ಅಂತ. ಬಟ್
ಶಿಫ್ಟಿಂಗ್ ಮಾಡೋದು ನೆಕ್ಸ್ಟ್ ವೀಕ್ ಹೋಯ್ತು. ಶಿಫ್ಟಿಂಗ್ ಮಾಡೋದು ಇನ್ನೂ ಡಿಲೇ ಆಯಿತು, ನೆಕ್ಸ್ಟ್ ವೀಕಿಗೆ ಹೋಯಿತು. ಬಟ್ ನಮ್ಮಮ್ಮ ಊರಿಗೆ ಹೋಗಲೇಬೇಕು. ಶಿ ಹ್ಯಾಸ್ ಸಮ್ ಎಮರ್ಜೆನ್ಸಿ. ಸೊ ಶಿ ಈಸ್ ಗೋಯಿಂಗ್ ಬೈ ಮಂಡೇ. ಮೇ ಬಿ ನಾವು ನೆಕ್ಸ್ಟ್ ವೀಕ್ ಕಮಿಂಗ್ ವೀಕ್ ಟ್ಯೂಸ್ಡೇ ಅಥವಾ ವೆಡ್ನೆಸ್ಡೇ ಅಥವಾ ಯಾವಾಗ ಶಿಫ್ಟ್ ಮಾಡ್ತೀವಿ ಇನ್ನೂ ಕನ್ಫರ್ಮ್ ಇಲ್ಲ. ಬಟ್ ಇವತ್ತು ಹೋಗಿದ್ವಿ ಮನೆಗೆ. ಇಲ್ಲ ನೆಕ್ಸ್ಟ್ ನಮ್ಮ ಮನೆಯೇ ನೆಕ್ಸ್ಟ್ ರೋಡ್, ನಮ್ಮ ಮನೆಯಿಂದ 1 ಮಿನಿಟ್ ಆಗುತ್ತೆ ನಡ್ಕೊಂಡು ಹೋದರೆ ಅಷ್ಟೇ. ಸೊ ಹತ್ರದಲ್ಲೇ ಸಿಕ್ಕಿದೆ. ನಾಳೆ ಫ್ರೈಡೇ ಆ್ಯಂಡ್ ಶುಕ್ರವಾರ 9:30 to 10 ಒಳಗಡೆ ಹಾಲು ಉಗ್ಸಿದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ. ಸೊ ಹೋಗಿ ನಾನು ನಮ್ಮಮ್ಮ ಇಬ್ಬರೇ, ಬಿಕಾಸ್ ಪ್ರೀತಮು ಇರಲ್ಲ ಅನ್ಕೋತೀನಿ, ಗೊತ್ತಿಲ್ಲ, ಇರು ಅಂತ ಹೇಳ್ತಿದ್ದೀನಿ. ಹಿ ವಾಸ್ ಲೈಕ್ ನೋ, ನಾಳೆ ನಾನು ಹೋಗಲೇಬೇಕಂತ. ಸೊ ಅವ್ನು ಹೋದ್ರೂ ನಾನು ನಮ್ಮಮ್ಮ ಹೋಗಿ ಜಸ್ಟ್ ಹಾಲು ಉಗ್ಗಿಸ್ಬಿಟ್ಟು ದೇವ್ರ ಪೂಜೆ ಮಾಡಿ ಹಾಲು ಉಗ್ಸ್ಬಿಟ್ಟು ಬರೋಣ ಅಂತ. ಆಮೇಲೆ ನೋಡೋಣ ಕಮ್ಮಿಂಗ್ ವೀಕಲ್ಲಿ ಶಿಫ್ಟಿಂಗ್ ಮಾಡ್ತೀನಿ. ಸೊ ಶಿಫ್ಟಿಂಗ್ ಪ್ರೊಸೀಜರ್ ಎಲ್ಲ ಮಾಡ್ತೀನೋ ಇವಾಗ ಗೊತ್ತಿಲ್ಲ, ಬಿಕಾಸ್ ಐ ಬ್ಯಾಡ್ಲಿ ನೀಡ್ ಅ ರೆಸ್ಟ್. ಐ ಸ್ಟಿಲ್ ಡೋಂಟ್ ಹ್ಯಾವ್ ಮೈ ಎನರ್ಜಿ, ಮೈ ಲೌಡ್ ವಾಯ್ಸ್, ಆಲ್ ದ್ಯಾಟ್. ಸೊ ಬಟ್ ನಾಳೆ ಹಾಲು ಉಗ್ಸೋದು ವಿಡಿಯೋ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ನೀಟಾಗಿ ಶಿಫ್ಟಿಂಗ್ ಮಾಡಿ, ಶಿಫ್ಟಿಂಗ್ ಆದಮೇಲೆ ಮನೆಯೆಲ್ಲ ಸೆಟ್ ಮಾಡಿ ಹೌಸ್ ಟೂರ್ ಮಾಡ್ತೀನಿ, ಲೈಕ್ ಒಂದು ಕ್ಲಿಪ್ಸ್ ಎಲ್ಲ. ಸೊ ನಾನು ಮೇ ಬಿ ಈ ವಿಡಿಯೋ ಬರೋದೂ ಕೂಡ ಡಿಲೇ ಆಗ್ಬೋದು, 1 ವೀಕ್ ಆದಮೇಲೆ ಈ ವಿಡಿಯೋ ಬರ್ಬೋದು, ಬಿಕಾಸ್ ಅದೆಲ್ಲ ಒಟ್ಟಿಗೆ ಮಾಡಿ ಒಂದೇ ವಿಡಿಯೋದಲ್ಲಿ ಹಾಕೋಣ ಅನ್ನೋದು ನನ್ನ ಐಡಿಯಾ ಅಷ್ಟೇ. ಐಲ್ ಸಿ ಯು ಆಲ್ ಟುಮಾರೋ. ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಹಾಲು ಉಗ್ಸೋಕ್ಕೆ ಒಟ್ಟಿಗೆ ಹೋಗೋಣ. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಹಾಲು ಉಗ್ಸೋಣ. ಆಮೇಲೆ ಒನ್ಸ್ ಶಿಫ್ಟಿಂಗ್ ಎಲ್ಲ ಆದಮೇಲೆ ಸೊ ಹೋಮ್ ಟೂರ್ ಮಾಡಿ ಐ ವಿಲ್ ಬಿ ಬ್ಯಾಕ್ ಫಾರ್ ಫಿಲ್ಮಿಂಗ್. ಅಲ್ಲಿ ತನಕ ಸ್ವಲ್ಪ ರೆಸ್ಟ್ ತಗೊಳ್ಳೋಣ. ಸಿ ಯು ಆಲ್ ಟುಮಾರೋ. ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ದಿಸ್ ಇಸ್ ಅ ನೆಕ್ಸ್ಟ್ ಡೇ. ಸೂಪರ್ ಫ್ರೆಶ್ ಆಗಿ ಹಿಂಗೆ ರೆಡಿ ಆಗಿದ್ದೀನಿ ಹೇಳಿದ್ನಲ್ಲ. ಸೊ ಇವತ್ತು ಹೋಗಿ ಪೂಜೆ ಮಾಡಿ ಆ ಮನೇಲಿ ಹಾಲು ಉಗ್ಸ್ಬೇಕಂತ, ಅದಕ್ಕೆ. ಆ್ಯಂಡ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮಮ್ಮ. ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದೆ, ತರಕಾರಿ ಹಾಕಿ ಮ್ಯಾಗಿ ಪ್ರಿಪೇರ್ ಮಾಡಿದೆ. ಆಗಲಿಲ್ಲ, ಎದ್ದೇಳಕ್ಕೆ ಆಗ್ತಿರ್ಲಿಲ್ಲ. ನಮ್ಮಮ್ಮ ಇಲ್ಲಿ ಪೂಜೆ ಮಾಡಿ ಅಲ್ಲಿ ಪೂಜೆಗೆಲ್ಲ ಏನೇನು ಬೇಕೆಲ್ಲ ಎತ್ಕೊಂಡಿದ್ರೆ, ಎಲ್ಲ ರೆಡಿ ಇದೆ. ಈಗ ಹೋಗ್ಬೇಕಷ್ಟೇ, ಟೈಮ್ ಆಗಿಬಿಟ್ಟಿದೆ. ವಿಡಿಯೋ ಎಲ್ಲ ಮಾಡೋಕ್ಕೆ ಟೈಮ್ ಇಲ್ಲ. ಒಂದ್ಸಲ ಹೋಗೋಣ, ಹಾಲು ಉಗ್ಸೋಣ. ಕಮ್ ಲೆಟ್ಸ್ ಗೋ. ಬಂದ್ವಿ ಮನೆಗೆ. ಈಗ ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಸೊ ಆಮೇಲೆ ಹಾಲು ಉಗ್ಸಿ ಸ್ವೀಟ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಸೊ ಒಬ್ಬರನ್ನ ಏನೋ ಕುಂಕುಮಕ್ಕೆ ಕರೆದಿರೋದಷ್ಟೇ. ಅವ್ರಿಗೆ ಕುಂಕುಮ ಕೊಟ್ಟು ಆಮೇಲೆ ನಾವು ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಆರಾಮಾಗಿ ತಿನ್ಕೊಂಡು ಹೋಗೋಣ ಅಂತ ಬಾಕ್ಸ್ ಕಟ್ಕೊಂಡೆ ತೊಗೊಬಂದಿದ್ದೀನಿ. ಮ್ಯಾಗಿ ಏನು ಪ್ರಿಪೇರ್ ಮಾಡಿದೆ ಅದು. ಸೊ ಮೇ ಬಿ 12 ತನಕ ಇಲ್ಲಿರ್ತೀವಿ. ಈಗ 9 o'clock ಈಗಿನ್ನು. ಸೊ 9-10 ಒಳಗಡೆ ಹಾಲು ಉಗ್ಸ್ಬೇಕು ನಾವು. ಸೊ 10 ಒಳಗಡೆ ಅದೆಲ್ಲ ಮಾಡಿ 11:30 ತನಕ ಇಲ್ಲಿದ್ದು. ಮೇ ಬಿ ವಿಲ್ ಗೋ ದೆನ್. ಎಂಟಿ ಹೌಸ್ ಟೂರ್ ಎಲ್ಲ ಇಲ್ಲ. ಒನ್ಸ್ ನಾನು ಶಿಫ್ಟ್ ಆದಮೇಲೆ ನಾನು ಸ್ವಲ್ಪ ಎಲ್ಲ ಶಿಫ್ಟಿಂಗ್ ಮುಗಿಸಿ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಒಬ್ವಿಯಸ್ಲಿ ಹೋಮ್ ಟೂರ್ ಮಾಡ್ತೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವೀಟ್ನ ಒಂದು 3 ಕವರ್ಗೆ ಹಾಕೋಣ, ಬಿಕಾಸ್ ವಾಚ್ಮ್ಯಾನ್ಗೆ ಮತ್ತು ಕುಂಕುಮಕ್ಕೆ ಕಡ್ದಿದ್ದೀನಲ್ಲ ನಾನು, ಅವ್ರಿಗೆ ಎಲ್ಲ. ಹಾಲು ಉಗ್ಸಿದ್ವಲ್ಲ, ಅದರಲ್ಲಿ ಬಾದಾಮ್ ಹಾಲು ಮಾಡ್ಕೊಂಡ್ವಿ. ಆ್ಯಂಡ್ ಮ್ಯಾಗಿ, ಇದು ನಮ್ಮಮ್ಮಂಗೆ, ಇದು ನನಗೆ ತರಕಾರಿ ಎಲ್ಲ ಹಾಕಿ ಪ್ರಿಪೇರ್ ಮಾಡಿದ್ದೀನಿ. ಸೊ ಈಗ ವಿಲ್ ಹ್ಯಾವ್ ದಿಸ್, ವಿಲ್ ರಿಲ್ಯಾಕ್ಸ್. ಹಾಯ್ ಎವ್ರಿ ಒನ್. ಆಫ್ಟರ್ 6 days, ಮೇ ಬಿ 6-7 days ಆದಮೇಲೆ ಐಮ್ ಚೆಕಿಂಗ್ ಟು ದಿಸ್ ವಿಡಿಯೋ. ಲಾಸ್ಟ್ ಫ್ರೈಡೇ ಹಾಲು ಉಗ್ಸಿದಾಗ ವಿಡಿಯೋ ಮಾಡಿದ್ದು. ಇವತ್ತು ಥರ್ಸ್ಡೇ. ಇನ್ ಬಿಟ್ವೀನ್ ಮಿಡಲಲ್ಲಿ ಐ ವೆಂಟ್ ಟು ಮಂಡ್ಯ ಹೋದೆ ಅಷ್ಟೇ. ಐ ಥಿಂಕ್ ನಾನು ಟ್ಯೂಸ್ಡೇ ಹೋದೆ. ಟ್ಯೂಸ್ಡೇ ಹೋಗಿ ಈಗ ಆಲ್ರೆಡಿ ಥರ್ಸ್ಡೇ ಐಮ್ ಬ್ಯಾಕ್. ಈಗ ಜಸ್ಟ್ ಬಂದೆ ಮಂಡ್ಯದಿಂದ.
ಸೊ ಈಗ 10 o'clock ಟೈಮು ಮಾರ್ನಿಂಗು. ಸೊ ಇವತ್ತು ನಾವು ಮೂವ್ ಆಗ್ತಿದ್ದೀವಿ. ಆ್ಯಕ್ಚುಲಿ ಡಿಲೇನೇ ಆಯಿತು. ನಾವು ಹಾಲು ಉಗ್ಸಿದ್ದು ಫ್ರೈಡೇ ಅಲ್ವಾ. ಸೊ ಫ್ರೈಡೇ ಹಾಲು ಉಗ್ಸಿದ್ದು ನನಗಿದ್ದು ವೀಕೆಂಡಲ್ಲಿ ಸ್ಯಾಟರ್ಡೆ ಸಂಡೇ ಎಲ್ಲ ಶಿಫ್ಟಿಂಗ್ ಮಾಡ್ತೀವಿ ಅಂತ. ಸೊ ಅದು 1 week ಸ್ಕಿಪ್ ಆಯಿತು ಬಿಕಾಸ್ ಪ್ರೀತಮ್ ಬ್ಯುಸಿ ಇದ್ದ ಅಂತ. ಮನೆಗೆ ಬಂದು ಜಸ್ಟ್ ನಾವು 7-8 months ಆಗಿರ್ಬೋದು. ನಮ್ಮ ಮ್ಯಾರೇಜ್ ಆಗಿ 8-9 months. ಸೊ ಈ ಮನೆಗೆ ಬಂದು 6 months ಅನಿಸುತ್ತೆ. 6-7 months ಆಗಿದ್ರು ತುಂಬ ಫೀಲ್ ಆಗ್ತಿದೆ. ನಾನು ಈ ಥರ ನಮಗೆ ಬೇಗ ಹೋಗ್ಬಿಡ್ತೀವಿ ಅಂದಿದ್ರೆ ನಾನು ಇದೆಲ್ಲ ಆ್ಯಕ್ಚುಲಿ ಸ್ಟಿಕ್ಕೇ ಮಾಡ್ತಾ ಇರಲಿಲ್ಲ. ಈಗ ಇದೆಲ್ಲ ಬಿಟ್ಟು ಹೋಗ್ಬೇಕು. ನಾನಿನ್ನೂ ಮನೆಯೇ ಸೆಟ್ ಮಾಡಿರಲಿಲ್ಲ. ಸಿ ಆಲ್ ದೀಸ್ ಇದೆಲ್ಲ ತೊಗೊಂಡು ಹೋಗ್ಬೋದು. ಬಟ್ ದಿಸ್ ಕಾರ್ನರ್ ಆ್ಯಂಡ್ ಆಲ್ ಲೈಕ್ ಐ ಆಮ್ ಫೀಲಿಂಗ್ ಸೋ ಬ್ಯಾಡ್. ಆ್ಯಂಡ್ ಈವನ್ ದಿಸ್ ಒನ್ ಇದು ಕೂಡ ಸ್ಟಿಕ್ ತುಂಬ ಗಟ್ಟಿಯಾಗಿದೆ. ರಿಮೂವ್ ಮಾಡ್ಬೋದೋ ಇಲ್ವೋ ಗೊತ್ತಿಲ್ಲ. ಹೆಂಗೆ ಹೋಗ್ತೀವಿ ಅಂದಿದ್ರೆ ನಾನು ಇದೆಲ್ಲ ಮಾಡ್ತಾನೆ ಇರಲಿಲ್ಲ. ಗೊತ್ತಿಲ್ಲ ಇಷ್ಟು ಅಟ್ಯಾಚ್ ಆಗುತ್ತೆ ಅಂತ. ಬಿಕಾಸ್ ಇದೆಲ್ಲ ನನಗೂ ಕೂಡ ಹೊಸ್ತು. ತುಂಬ ಫೀಲ್ ಆಯ್ತು. ಮನೆ ಬಿಡ್ಬೇಕು ನಾವು. ಆ ಮನೆ ಅಡ್ವಾನ್ಸ್ ಕೊಟ್ಟು ಅದೆಲ್ಲ ಮಾಡಿದಾಗ ಯಾಕೋ ಗೊತ್ತಿಲ್ಲ ಐ ಕೇಮ್ ಬ್ಯಾಕ್ ಟು ದಿಸ್ ಹೋಮ್. ನೈಟ್ ಪೂರ್ತಿ ಒಂಥರ ನಿದ್ದೆ ಬಂದಿಲ್ಲ. ಐ ಫೆಲ್ಟ್ ಸೋ ಮಚ್ ಬ್ಯಾಡ್. ಲೈಕ್ ತುಂಬ ಫೀಲ್ ಆಯಿತು. ಏನೋ ಮಾಡೋಕ್ಕಾಗಲ್ಲ. ಸೊ ಅದೊಂದು ನ್ಯೂ ಬಿಗಿನಿಂಗ್ ಅಂತ ತೊಗೊಳ್ಬೇಕಷ್ಟೇ. ನಾನು ಹಂಗೆ ಅಂದ್ಕೊಂಡು ವಿ ಶುಡ್ ಗೋ ಹ್ಯಾಪಿಲಿ. ಟುಡೇ ಇಸ್ ಅ ಶಿಫ್ಟಿಂಗ್ ಡೇ. ಎಂಟಿ ಮಾಡ್ತಾ ಇದ್ದೀನಿ. ಸಿ ಮೈ ಡ್ರೆಸ್ಸಿಂಗ್ ಟೇಬಲ್ ಈಸ್ ಎಂಟಿ ನವ್. ಸೊ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಬರ್ತಾರೆ. ಬಟ್ ಆದರೂ ಇದೆಲ್ಲ ಸ್ವಲ್ಪ ನನ್ನ ಮೇಕಪ್ ಐಟಮ್ಸ್ ಅದೆಲ್ಲ ಅವ್ರ ಹತ್ರ ಇದು ಮಾಡೋದು ಬೇಡ ಅಂತ ನಾನೇ ಎಂಟಿ ಮಾಡಿದೆ. ಆ್ಯಂಡ್ ಒನ್ಸ್ ನಾವು ಇವತ್ತು ಪೂರ್ತಿ ಶಿಫ್ಟಿಂಗ್ ಮಾಡಿ ನಾಳೆ ನಾಡಿದ್ದು ಐ ಟೇಕ್ ಮೈ ಓನ್ ಟೈಮ್ ಅಲ್ಲೆಲ್ಲ ಸೆಟ್ ಮಾಡೋದಕ್ಕೆ. ಸೆಟ್ಟೆಲ್ಲ ಮಾಡಿ ಐ ಡೂ ಅ ಹೋಮ್ ಟೂರ್ ಅಥವಾ ಫಿಲ್ಮ್ ಮಾಡಿಕೊಂಡು ಶಿಫ್ಟಿಂಗ್ ಮಾಡಿಕೊಂಡು ಐ ಕಾಂಟ್. ಸೊ ಒನ್ಸ್ ಎವ್ರಿಥಿಂಗ್ is done, I'm gonna see you all. Hi everyone. ಬ್ಯಾಕ್ಗ್ರೌಂಡ್ ನೋಡಿ ಎಲ್ಲ ಗೊತ್ತಾಗ್ತಿದೆ ಅನ್ಸುತ್ತೆ ಆಲ್ರೆಡಿ. ವಿ ಆರ್ ಶಿಫ್ಟೆಡ್ ಫೈನಲಿ. ಮೇ ಬಿ 10 days ಆಫ್ಟರ್ ಐ ಆಮ್ ಫಿಲ್ಮಿಂಗ್ ದಿಸ್ ವಿಡಿಯೋ. ಲೈಕ್ ಈಗ ಅಥವಾ 1 week ಅಂತೂ ಪಕ್ಕ ಆಗಿದೆ. 10 days ಆಗಿದೆ. ಸೊ ಮನೆಯೆಲ್ಲ ಸೆಟ್ ಮಾಡೋಷ್ಟರಲ್ಲಿ ಸಾಕಾಗ್ಬಿಡ್ತು. ಆ್ಯಸ್ ಐ ಸೆಡ್ ಹಾಲು ಉಗ್ಸಿದ್ನಲ್ಲ ಲಾಸ್ಟ್ ನೋಡಿದ್ರಲ್ಲ, ಆವಾಗ ನಮ್ಮಮ್ಮ ಇದ್ದರು. ಬಟ್ ಅದಾದಮೇಲೆ ಅವ್ರಿಗೆ ಸ್ವಲ್ಪ ಎಮರ್ಜೆನ್ಸಿ ಏನೋ ಅವ್ರು ಹೋಗ್ಬೇಕಾಗಿ ಬಂತು ಮಂಡ್ಯಗೆ. ಶಿ ವೆಂಟ್ ಬ್ಯಾಕ್. ಆಫ್ಟರ್ ದಟ್ ಐ ಆಮ್ ದ ಓನ್ಲಿ ಒನ್. ಲೈಕ್ ವಿತ್ ಮೀ ಪ್ರೀತಮ್ ವಾಸ್ ದೇರ್ ಆಬ್ವಿಯಸ್ಲಿ. ಬಟ್ ಆದ್ರೂ ಲೈಕ್ ನಾವಿಬ್ಬರೇ ಫುಲ್ ಶಿಫ್ಟಿಂಗ್ ಮಾಡಿ ಆಮೇಲೆ ಕಂಪ್ಲೀಟ್ ಸೆಟ್ ಮಾಡೋಷ್ಟರಲ್ಲಿ ಐ ಆಮ್ ಡನ್. ಸೊ 10 days ಪೋಸ್ಟ್ ದಿಸ್ ವಿಡಿಯೋ. ಈಗ ಹೋಮ್ ಟೂರ್ ಥರ ಲೈಕ್ ತೋರಿಸ್ತೀನಿ. ನಾನೇನು ಸೆಟ್ ಮಾಡಿಲ್ಲ. ಆ ಮನೇಲಿ ಏನಿತ್ತು ಅದನ್ನೇ ತೊಗೊಬಂದು ಇಲ್ಲಿ ಜಸ್ಟ್ ಇಟ್ಟು ಅದ್ರ ಪ್ಲೇಸ್ಗೆ ಇಟ್ಟಿದ್ದೀನಿ ಅಷ್ಟೇ. ಆ್ಯಂಡ್ ಒಂದು ಲೆಸನ್ ಕಲ್ತ್ಕೊಂಡಿದ್ದೀನಿ. ಸೊ ಫಾರ್ ದಿಸ್ ಟೆನೆಂಟ್ಸ್ ಆಗಿ ನಾವು ಅಥವಾ ರೆಂಟೆಡ್ ಹೌಸ್ಗೆ ಈ ಥರ ಎಲ್ಲ ನಾವು ತೊಗೊಬಂದು ಇಟ್ಕೊಂಡು ಯಾವಾಗ ಬೇಕಾದರೂ ಖಾಲಿ ಮಾಡ್ಬೋದು, ಯಾವಾಗ ಬೇಕಾದರೂ ನಾವು ವೆಕೇಟ್ ಮಾಡಬೇಕಾಗಿ ಬರ್ಬೋದು. ಸೊ ಹಾಗಾಗಿ ಅದೊಂದು ಲೆಸನ್ ಲರ್ನ್ ಮಾಡಿದ್ದೀನಿ ನಾನು. ಸೊ ಹಾಗಾಗಿ ಇಲ್ಲಿಗೆ ನಾನು ಈ ಮನೆಗೆ ಏನೂ ಪ್ಲ್ಯಾನ್ ಮಾಡಿಲ್ಲ. ಬಟ್ ಒಂದು 2-3 ಐಟಮ್ಸ್ ವಿಶ್ ಲಿಸ್ಟಲ್ಲಿದೆ. ಲೈಕ್ ಅಮೆಝಾನಲ್ಲಿ ಒಂದು ಬುಕ್ ರ್ಯಾಕ್ ಥರ ಒಂದು ಬರಬೇಕು. ಅಂದರೆ ನಮ್ಮ ಸೋಫಾ ಆರ್ಡರ್ ಮಾಡಿದ್ದೀನಲ್ಲ, ಸೊ ಅದನ್ನು ಡಿಲೇ ಮಾಡಿ ಅಂತ ನಾನೇ ಹೇಳಿದೆ. ಸೊ ದಟ್ ನಾವು ಈ ಹೊಸ ಮನೆಗೆ ಬಂದು ಸೋಫಾ ಹಾಕ್ಕೊಳ್ಳೋಣ, ಶಿಫ್ಟಿಂಗಿಗೂ ಹಿಂಸೆ ಆಗುತ್ತೆ ಅಂತ. ಸೊ ಸ್ಟಿಲ್ ಹೊಸ ಸೋಫಾ ಡೆಲಿವರ್ ಆಗಿಲ್ಲ ಇಲ್ಲಿಗೆ. ಸೊ ಅದು ಬಂದಮೇಲೆ ಎಲ್ಲಿ ಸ್ಪೇಸ್ ಸಿಗುತ್ತೆ ನೋಡಿ, ಒಂದು ಸ್ಪೇಸ್ ಬುಕ್ಗೆ ರ್ಯಾಕ್ಸ್ಗೆ ಒಂದು ಸ್ಮಾಲ್ ಸ್ಪೇಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದೊಂದು ಆರ್ಡರ್ ಮಾಡ್ತೀನಿ. ಒಂದು ಸೈಡ್ ಟೇಬಲ್ ಒಂದು ಆರ್ಡರ್ ಮಾಡ್ತೀನಿ. ಸೊ ಆ ಥರ ಒಂದು 2-3 ಐಟಮ್ಸ್ ಆರ್ಡರ್ ಮಾಡ್ತೀನಿ ಅಮೆಝಾನಲ್ಲಿ. ಸೊ ಅದು ಆರ್ಡರ್ ಬಂದ ಮೇಲೆ ಅದೆಲ್ಲಿಡ್ತೀನಿ ಆವಾಗ ಆಬ್ವಿಯಸ್ಲಿ ಡೈಲಿ ವ್ಲಾಗ್ಸ್ ಹತ್ರ ಎಲ್ಲ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ ಹೆಂಗೆ ಸೆಟಪ್ ಮಾಡಿರ್ತೀನಿ ಅಂತ. ಬಟ್ ಈಗ ರೈಟ್ ನಾವು ಏನೋ ಆರ್ಡರ್ ಮಾಡಿ ಅಥವಾ ಏನು ಸೆಟಪ್ ಮಾಡಿ ಕಂಪ್ಲೀಟ್ ಹೋಮ್ ಸೆಟಪ್ ಮಾಡಿ ನಾನು ಹೋಮ್ ಟೂರ್ ಮಾಡ್ತಿಲ್ಲ. ಯಾಕೆಂದರೆ ಈ ವಿಡಿಯೋ ಆದಮೇಲೆ ನೀವು ಪಕ್ಕ ಎಲ್ಲರೂ ಕೇಳ್ತಿರೋ ಹೋಮ್ ಟೂರ್ ಮಾಡಿ ಅಂತ. ಸೊ ಅದು ಎಂಟಿ ಹೋಮ್ ಟೂರ್ ಮಾಡಿದ್ದೆ. ಸೊ ಅದಾದಮೇಲೆ ನೀವೆಲ್ಲ ಕೇಳ್ತಾಯಿದ್ರಿ ಹೋಮ್ ಟೂರ್ ಮಾಡಿ ಅಂತ. ನಾನು ಇನ್ನೂ ಕಂಪ್ಲೀಟ್ ಮನೆಯೇ ಸೆಟ್ ಮಾಡಿರಲಿಲ್ಲ. ಸೆಟ್ ಮಾಡಿ ಮಾಡೋಣ ಅನ್ನೋಷ್ಟರಲ್ಲಿ ಹಿಂಗಾಯಿತು. ನಾನು ಅಂದ್ಕೊಂಡೇ ಇರಲಿಲ್ಲ 2024ಗೆ ವಿಲ್ ಶಿಫ್ಟ್ ಟು ಅ ನ್ಯೂ ಹೋಮ್ ಅಂಡ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡಲ್ಲಿ ಫಿಲ್ಮ್ ಮಾಡ್ತೀನಿ ಅಂತ. ಸಾಕು ಇಷ್ಟು ಬ್ಲಾಬ್ಲರ್. ಸೊ ಗೊತ್ತಾಯ್ತು ಅನಿಸುತ್ತೆ. ಸೊ ಅಲ್ಲಿ ಏನೇನಿತ್ತು ಅದನ್ನೇ ಇಲ್ಲಿ ಪ್ಲೇಸ್ ಮಾಡಿ ನೀಟಾಗಿ ಸೆಟ್ ಮಾಡಿದ್ದೀನಿ ಒಂದು ರೇಂಜ್ಗೆ ಅಂತ ಅಂದ್ಕೊಂಡಿದ್ದೀನಿ. ಅಪಾರ್ಟ್ ಫ್ರಮ್ ಬಾತ್ರೂಮ್ ಸ್ವಲ್ಪ ಸೆಟ್ ಮಾಡಬೇಕು. ಅದು ಬಿಟ್ಟರೆ ಎವ್ರಿಥಿಂಗ್ ಈಸ್ ಡನ್. ಸೊ ಈಗ ಬನ್ನಿ ಏನೇನಿದೆ ಹೆಂಗಿದೆ ಐ ವಿಲ್ ಶೋ ಯು ದ ಹೋಮ್ ಕಂಪ್ಲೀಟ್ಲಿ. ಎಂಟ್ರೆನ್ಸಿಂದ ಐಮ್ ಗೋನಾ ಶೋ ಯು ಆಲ್. ಬಟ್ ಅದಕ್ಕಿಂತ ಮುಂಚೆ ನನ್ನ ಮನೆ ಎಂಟ್ರೆನ್ಸ್ ವೀವ್ ತೋರಿಸ್ತೀನಿ ನಿಮಗೆ. ದಿಸ್ ಇಸ್ ದ ವೀವ್. ಲೈಕ್ ನಾವು ಆ್ಯಕ್ಚುಲಿ ಈ ಥರ ಅಪಾರ್ಟ್ಮೆಂಟಲ್ಲಿ ಏನಿಲ್ಲ, ಬಟ್ ನಾವೇ ಅಲ್ಲಿದ್ದೀವಿ ಅನಿಸುತ್ತೆ. ನೈಟ್ ಟೈಮ್ ಆ ಲೈಟಿಂಗ್ಸ್ಗೆಲ್ಲ ವ್ಯೂ ಸಕ್ಕದಾಗಿದೆ. ಎಂಟ್ರೆನ್ಸಲ್ಲಿ ವಿ ಹ್ಯಾವ್ ಕೆಪ್ಟ್ ಅವರ್ ಶೂ ರ್ಯಾಕ್. ಆ್ಯಕ್ಚುಲಿ ಆ ಮನೇಲಿ ಒಳಗಡೆ ಇತ್ತು, ಇದ್ರ ಮೇಲೆ ಪಾಟ್ಸು ಬುದ್ಧ ಎಲ್ಲ ಇಟ್ಟಿದೆ. ಸೊ ಈಗ ಶೂ ರ್ಯಾಕ್ ಆಗಿ ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಇಲ್ಲಿಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ತುಳಸಿ ಕಟ್ಟೆ. ಆ್ಯಂಡ್ ದಿಸ್ ಇಸ್ ದ ಮೇನ್ ಡೋರ್. ಲೆಟ್ ಮಿ ಓಪನ್ ಇಟ್. ಮೇನ್ ಡೋರ್ ಎಂಟರ್ ಆದ ತಕ್ಷಣ ಇದು ಅವರೇ ಹಾಕಿದ್ರು, ಲೈಕ್ ನಮ್ಮ ಓನರ್. ಸೊ ಅವರೇ ಹಾಕಿದ್ದಿತ್ತು ತೋರಣ, ಭತ್ತದಿರಲಿ ಅಂತ ಹಾಗೆ ಬಿಟ್ಕೊಂಡಿದ್ದೆ. ನಾನು ಆ ಮನೇಲಿ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ದೆ ದೀಪಾವಳಿಗೆ, ನಿಮ್ಗೆ ನೆನಪಿರ್ಬೋದು. ಸೊ ಅದು ಹಾಕಿದ್ದೀನಿ. ಆ್ಯಂಡ್ ಎಂಟರ್ ಆದ ತಕ್ಷಣ ವಿ ಹ್ಯಾವ್
ಅ ವೆರಿ ಬಿಗ್ ಹಾಲ್. ಸೊ ನಮ್ಮಲ್ಲಿ ಏನು 2 ಸೀಟರ್ ಇತ್ತು ಅದೇ ಇದೆ ಇಲ್ಲಿ. ಸೊ ಇದು ನಾನು ಅನ್ಕೊಂಡೆ ಐ ಶಿಫ್ಟ್ ಟು ಮೈ ರೂಮ್. ಇದು ಪ್ರೀತಮ್ ಅವ್ನು ಬ್ಯಾಚುಲರ್ ಆಗಿದ್ದಾಗ ತೊಗೊಂಡಿದ್ದೀವಿ. ಸೊ ಆಲ್ ದಟ್ ಸೆಂಟಿಮೆಂಟ್ಸ್, ಬಟ್ ಚೆನ್ನಾಗೂ ಇದೆ. ಸೊ ರೈಟ್ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ನಾನು ಆರ್ಡರ್ ಮಾಡಿರೋ ಸೋಫಾ ಬಂದರೆ ಐ ಪ್ಲೇಸ್ ಹಿಯರ್. ಇದು ಲ್ಯಾಂಪ್ ನೋಡಿದಿರಲ್ಲ, ನಾನು ಅಮೆಝಾನಲ್ಲಿ ತರಿಸಿದ್ದು. ಸೊ ಇದು ಎಲ್ಲಿ ಪ್ಲೇಸ್ ಮಾಡೋದಂತ ಗೊತ್ತಿಲ್ಲ. ರೈಟ್ ನಾವು ಇಲ್ಲಿ ಇಟ್ಟಿದ್ದೀನಿ ಹಾಲಲ್ಲಿ. ಇಟ್ಸ್ ಲುಕಿಂಗ್ ನೈಸ್. ಆ್ಯಂಡ್ ಇದು ಕರ್ಟನ್ಸು ಅಷ್ಟೇ ಈ ಮನೆಗೆ ಆ್ಯಕ್ಚುಲಿ ಅವರು ಲೈಕ್ ಕಸ್ಟಮೈಸ್ ಥರ ಸ್ಟಿಚ್ ಮಾಡಿಸಿದ್ದು. ಸೊ ಅದಕ್ಕೆ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಸೊ ಇವನ್ ಇದು ಆ್ಯಕ್ಟಾಗಿ ಚೆನ್ನಾಗಿದೆ ಅಂತ ನಾನು ನನ್ನ ಹಳೆ ಮನೆ ಕರ್ಟನ್ಸ್ ಹಾಕಿಲ್ಲ, ಇದೇ ಇರಲಿ ಅಂತ ಬಿಟ್ಟಿದ್ದೀನಿ. ಆ್ಯಂಡ್ ಹೇಳ್ದಂಗೆ ಇಲ್ಲಿ ಸೋಫಾ ಬರಬೇಕು, ಅದು ಎಂಟಿ ಅನ್ನಿಸ್ತಿದೆ. ಸೊ ಹಾಲ್ ತುಂಬ ಬಿಗ್ ಇದೆ. ಆ್ಯಂಡ್ ಹಾಲಿಂದ ನೀವು ಈ ಕಡೆ ರೈಟ್ ಬಂದರೆ ಈ ಸೈಡ್ಗೆ ಈಗ ಬಂದು ಶೋ ಕೇಸ್ ಬರ್ತಿತ್ತಲ್ಲ ಮುಂಚೆ, ಅದೇ ಟೈಪ್ ಈ ಥರ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಸಖತ್ ಚೆನ್ನಾಗಿದೆ. ಬಟ್ ಇದು ಹೆಂಗೆ ಸೆಟ್ ಮಾಡೋದಂತ ಇನ್ನೂ ನನ್ನ ಮೈಂಡಲ್ಲಿ ಇಲ್ಲ. ಬಟ್ ಈಗ ಇಟ್ಟಿರೋದು ಕೂಡ ಕ್ಯೂಟಾಗೇ ಇದೆ. ಡೋನಟ್ ವಾಸ್ ತೊಗೊಂಡಿದ್ದೆ, ನೋಡಿದ್ದೀರಾ. ಸೊ ಅದಿದೆ. ಆ್ಯಂಡ್ ಇಲ್ಲಿ 3 ಕ್ಯೂಟ್ ಮಾಂಗ್ಸ್ ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಅನದರ್ ಒನ್ ನಾನು ನಿಮ್ಗೆ ತೋರ್ಸೋದು ಮರ್ತ್ಬಿಟ್ಟೆ. ಇಲ್ಲಿ ಒಂದು ಪ್ಲೇಸ್ ಮಾಡಿದ್ದೀನಿ, ಕ್ಯೂಟ್ ಆಗಿದೆ ಅಂತ. ಕೀ ಸ್ಟ್ಯಾಂಡ್ ಅಲ್ಲಿ ಆ ಮನೆಯಿಂದ ತೊಗೊಬಂದು ಇಲ್ಲೇ ಡೋರ್ ನೆಕ್ಸ್ಟೇ ಹಾಕಿದ್ದೀವಿ. ಆ್ಯಂಡ್ ಮೈ ಮನಿ ಪ್ಲ್ಯಾಂಟ್ ಈಸ್ ಹಿಯರ್. ಇಲ್ಲೆಲ್ಲ ತುಂಬ ಹೆವಿ ವೆಯ್ಟ್ ಇರೋದು ಬೇಡ ಅಂತ. ಸೊ ಇಲ್ಲಿ ತಾಜ್ ಮಹಲ್, ಅಲ್ಲಿ ಬುದ್ಧ, ಆ್ಯಂಡ್ ಇಲ್ಲಿ ಒಂದು ಪ್ಲ್ಯಾಂಟು. ಆ್ಯಂಡ್ ಈ ಕಡೆ ಟರ್ನ್ ಬಂದರೆ ಅಲ್ಲಿ ಫ್ರಂಟ್ ಹೆಂಗಿದೆ ಇಲ್ಲೂ ಅದೇ ಥರ ಇದೆ. ಸೊ ಇಲ್ಲೂ ಅಷ್ಟೇ ನನ್ನ ಹತ್ರ ಏನೇನಿತ್ತು ಅದನ್ನೇ ಇಟ್ಟಿದ್ದೀನಿ. ಬ್ಯಾಂಬೋ, ಲಕ್ಕಿ ಬ್ಯಾಂಬೋ, ಕ್ಯಾಕ್ಟಸ್ ವಾಸ್, ಆ್ಯಂಡ್ ಹಿಯರ್ ಒಂದು ತಾಜ್ ಮಹಲ್. ಆ್ಯಂಡ್ ಇನ್ನೊಂದು ಸೊ ಇದು ಅಷ್ಟೇ. ನಾವು ನೈಟ್ ಫುಲ್ ಮನೆ ಲೈಟ್ ಆಫ್ ಮಾಡಿ ಇದು ಒಂದನ್ನೇ ಆನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಒಂಥರ ಪಾರ್ಟಿ ಮೂಡ್ ಥರ ಇರುತ್ತೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಸ್ಟೋರೇಜ್ ಥರ ಇಟ್ಟಿದ್ದೀನಿ ಅಷ್ಟೇ, ರಂಗೋಲಿ ಲೈಕ್ ಬಾಗಿಲು ಬಿಡ್ತೀನಿ ಅಂತ. ಇದು ಮಿರರ್ ಜಯನಗರದಿಂದ ತೊಗೊಂಡು ಬಂದಿದೆ. ಆ್ಯಂಡ್ ಇದು ಅಲ್ಲಿ ಗೋಡೆಗೆ ನಾನು ಅಂಟಿಸಿದ್ದೆ, ಆ ಮನೇಲಿ ನೋಡಿರ್ಬೋದು ನೀವು. ಅದು ಜಸ್ಟ್ ಸುಮ್ಮನೆ ಒಂಥರ ಸ್ಟೋರೇಜ್ ಥರ ಇದು. ಬಟ್ ಇದಂತೂ ತುಂಬ ಕ್ಯೂಟಾಗಿ ಕಾಣುತ್ತೆ. ಇದೇ ಅಟ್ರಾಕ್ಷನ್ ಹಾಲಲ್ಲಿ. ಸೊ ಈಗ ನಾವು ನೆಕ್ಸ್ಟ್ ಇಲ್ಲಿ ಬಂದರೆ ಇದೆ ನಮ್ಮ ಟಿ ವಿ ಯೂನಿಟ್. ಸೊ ಹಾಲ್ ಎಷ್ಟು ದೊಡ್ಡದಾಗಿದೆ. ಸೊ ಅದ್ರ ಆಪೋಸಿಟ್ಟೇ. ಸೊ ನಾರ್ಮಲ್ ನಮ್ಮ ಮನೇಲಿ ಯಾವ ಟಿ ವಿ ಇತ್ತು ಅದೇನೆ. ಆ್ಯಂಡ್ ಇದು ಒಂದು ಇಡೋದಕ್ಕೆ ಮೇ ಬಿ ನಾವು ಈ ಮನೆಗೆ ಬರಬೇಕಾಗಿ ಬಂತು ಅನಿಸುತ್ತೆ. ಬಿಕಾಸ್ ನಂದು ಪ್ರೀತಮ್ದು ಫೋಟೋ ತುಂಬ ಹಳೇದಿದು ಇಲ್ಲೇ ಇದೆ, 2016 ಅಥವಾ 17. ಸೊ ಶರದಿ ಎಷ್ಟು ಚಿಕ್ಕವಳು. ಆ ಮನೇಲಿ ಅನ್ಕೊತಿದ್ದೆ ಈ ಫೋಟೋ ಎಲ್ಲರೂ ಪ್ಲೇಸ್ ಮಾಡಬೇಕಂತ. ಹೊಸ ಮನೆಗೆ ಬಂದಮೇಲೆ ವಿ ಹ್ಯಾವ್ ಕೆಪ್ಟ್ ಇಟ್. ಆ್ಯಂಡ್ ದಿಸ್ ಇಸ್ ದ ಟಿ ವಿ ಯೂನಿಟ್. ಡ್ರಾಯರ್ಸಲ್ಲಿ ಜಸ್ಟ್ ನಾರ್ಮಲ್ ಅದು ಇದು ತುಂಬಿದ್ದೀನಿ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ನಮ್ಮದು ವಯರ್ಸ್ ಎಲ್ಲ ಕಾಣದೇ ಇರಲಿ ಅಂತ ಹಿಂಗೆ ಕ್ಲೋಸಿಂಗ್ ಮಾಡಿದ್ದಾರೆ. ಆ್ಯಂಡ್ ಇದು ನಾವು ಮನಾಲಿಯಿಂದ ಮೆಮೊರಿಗೆ ಅಂತ ತೊಗೊಂಡು ಬಂದಿದ್ದು. ಸೊ ವಾಲ್ಗೆಲ್ಲೂ ಹಾಕೋಕ್ಕಾಗಲ್ಲ ಅಂತ ಇಲ್ಲೇ ಇಟ್ಟಿದ್ದೀನಿ. ದಿಸ್ ಇಸ್ ದ ಟಿ ವಿ ಯೂನಿಟ್. ದಿಸ್ ಇಸ್ ಹೌ ಇಟ್ ಲುಕ್ಸ್. ಈಗ ವಿಲ್ ಗೋ ಫಾರ್ ಕಿಚನ್ಗೆ ಹೋಗೋಕ್ಕಿಂತ ಮುಂಚೆ ಹೇಳೋದ್ನಲ್ಲ, ಈ ವಾಲ್ ಇದೇನಿದೆ ಕ್ರಿಯೇಟ್ ಆಗಿದೆ, ಇದ್ರ ಆಪೋಸಿಟ್ಟೇ ದೇವ್ರ ಮನೆ. ಸೊ ಈಗ ತಾನೇ ಪೂಜೆ ಮಾಡಿದ್ದೀನಿ ಸ್ವಲ್ಪ ಹೊತ್ತಲ್ಲಿ. ದೇವ್ರ ಮನೆಯೂ ಆ ಮನೇಲಿ ಹೆಂಗಿತ್ತು ಅದೇ ಥರ ಇದೆ. ಇನ್ನೊಂದು ಸ್ವಲ್ಪ ಇದು ಚಿಕ್ಕ ಇದೆ ಸ್ಪೇಸು, ಅದು ಬಿಟ್ಟರೆ ಇಟ್ಸ್ ನೈಸ್. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ದೇವ್ರ ಮನೆ ಎಲ್ಲ ನಾರ್ಮಲಾಗಿ ಹೆಂಗಿರುತ್ತೆ ಹಾಗೆ ಇದೆ. ದೇವ್ರ ಮನೆ ಆದ ತಕ್ಷಣ ಹಿಯರ್ ವಿ ಹ್ಯಾವ್ ಅ ರೂಮ್. ಸ್ಟೋರ್ ರೂಮ್ ಥರ, ಸ್ಟೋರೇಜ್ ಥರ ಇದು ನೋಡ್ಬೋದು, ತುಂಬ ಚಿಕ್ಕ. ಆ್ಯಂಡ್ ಇದು ನಾನು ಕ್ಲಾತ್ಸ್ ಅಥವಾ ಏನಾದ್ರು ಎಕ್ಸೆಸ್ ಇದ್ದರೆ ಹಾಕ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ ಸ್ಟ್ಯಾಂಡ್. ಆ ಮನೇಲಿ ಹಾಲಲ್ಲೇ ಇಟ್ಕೊತಿದ್ದೆ, ಒಳ್ಳೇದಾಯಿತು. ವಿ ಹ್ಯಾವ್ ಅ ಸ್ಟೋರ್ ರೂಮ್ ಥರ ಇಲ್ಲಿ. ಆ್ಯಂಡ್ ಇದು ಬಂದ್ಬಿಟ್ಟು ಎಲ್ಲರೂ ಕೇಳ್ತಾರೆ ನಮ್ಮ ಮನೆಗೆ ಬಂದವರೆಲ್ಲ, ಇಟ್ಸ್ ಅ ಕೂಲರ್. ಲೈಕ್ ಜ್ಯೂಸಸ್ ಏನೇ ಇಟ್ಕೊಂಡು ಕೂಲ್ ಮಾಡ್ಕೊಳ್ಬೋದು, ಒಂಥರ ಮಿನಿ ಫ್ರಿಡ್ಜ್ ಥರ. ಇದನ್ನು ಹಾಲಲ್ಲೇ ಇಟ್ಟಿದ್ವಿ, ಅಲ್ಲಿ ಸ್ಪೇಸ್ ಇರಲಿಲ್ಲ ಅಂತ. ಸೊ ಈಗ ಈ ರೂಮಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದು ಕಂಪ್ಯೂಟರ್ ಟೇಬಲ್ ಇನ್ಬಿಲ್ಟು ಇವ್ರ ಮನೇಲೇ ಇತ್ತು. ಬಟ್ ರೈಟ್ ನಾವು ಏನು ಯೂಸ್ ಮಾಡ್ತಿಲ್ಲ, ಬಿಕಾಸ್ ಪ್ರೀತಮ್ ಅವ್ನ ರೂಮಲ್ಲಿ ಹ್ಯಾಸ್ ಇಸ್ ಕಂಪ್ಯೂಟರ್ ಟೇಬಲ್ ಅದಕ್ಕೆ. ಆ್ಯಂಡ್ ಇದು ವಾಶ್ ಮಾಡಬೇಕಾಗಿರೋ ಕ್ಲೋತ್ಸ್ ತುಂಬ ತುಂಬಿಟ್ಟಿದೆ, ಬಿಕಾಸ್ ಶಿಫ್ಟಿಂಗ್ ಅದು ಇದೆಲ್ಲ ಆಯ್ತಲ್ಲ ಹಾಗಾಗಿ. ಆ್ಯಂಡ್ ಇದು ಅಷ್ಟೇ ಇನ್ಬಿಲ್ಟ್, ಅವರೇನೆ ಮಾಡಿರೋದು. ಸ್ಟೋರೇಜ್ ಕಮ್ ಬೆಡ್ ಥರ, ಲೈಕ್ ಇಲ್ಲಿ ಬೆಡ್ ಹಾಕೊಂಡು ಮಲ್ಕೊಳ್ಬೋದು. ಆ್ಯಂಡ್ ಇಲ್ಲಿ ಫುಲ್ ಸ್ಟೋರೇಜ್ ಇದೆ. ನಾನು ಏನೇನೋ ಇಟ್ಟಿದ್ದೀನಿ, ಟ್ರಾಲೀಸು ಎಲ್ಲ ಸ್ಟೋರ್ ಮಾಡ್ಕೊಳ್ಳೋಕೆ ನಮಗೂ ಪ್ಲೇಸ್ ಇರಲಿಲ್ಲ. ಸೊ ಇಟ್ಸ್ ನೈಸ್. ಆ್ಯಂಡ್ ಈ ಮಿರರ್ ನನ್ನ ಫ್ರೆಂಡ್ ಅಪ್ಪ ಒಂದ್ಸರಿ ಮಾಡಿಕೊಟ್ಟಿದ್ದು, ಆ ಮೆಮೊರಿಗೋಸ್ಕರ ನಾನು ಇಟ್ಕೊಂಡಿದ್ದೀನಿ ಇನ್ನೂ. ಆ್ಯಂಡ್ ಇದು ಪ್ರೀತಮ್ದು ಬೋರ್ಡ್, ಅದು ಇದು ಬರ್ದಿದ್ದಾನೆ, ಮೈ ಯೋಗ ಮ್ಯಾಟ್ ಆ್ಯಂಡ್ ನನ್ನ ಟ್ರೈಪೋಡ್. ಸೊ ಇದೊಂಥರ ನಮಗೆ ಸ್ಟೋರ್ ರೂಮ್ ಇದು. ಆ್ಯಂಡ್ ಇಲ್ಲೂ ಸ್ಟೋರೇಜ್ ಇದೆ. ಸೊ ರ್ಯಾಂಡಮ್ ಆಗಿ ಇಟ್ಟಿದ್ದೀನಿ, ಇದೆಲ್ಲ ಸ್ವಲ್ಪ ಎಂಟಿ ಇರಲಿ ಅಂತಲೇ ಹಿಂಗೆ ಇಟ್ಟಿದ್ದೀನಿ, ಸ್ಟೋರೇಜ್ ಬೇಕಾಗುತ್ತೆ ಅಂತ. ಸೊ ವಾರ್ಡ್ರೋಬ್ ನೋಡಿ ಎಷ್ಟು ಚೆನ್ನಾಗಿದೆ. ಬೇರೆ ರೂಮ್ಸಲ್ಲಿ ಹೆಂಗಿದೆ ಈ ರೂಮ್ಗೂ ಕೂಡ ಅಷ್ಟೇ ನೀಟಾಗಿ ಹಾಗೆ ಮಾಡಿದ್ದಾರೆ. ಸೊ ಬೆಡ್ಶೀಟ್ಸ್, ಪಿಲ್ಲೋ ಕವರ್ಸ್, ಸೊ ಆ ಥರ ಎಲ್ಲ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಸೈಡ್ ಕೂಡ ಅಷ್ಟೇ ಚಾಪೆ ಮತ್ತು
ಕರ್ಟನ್ಸ್, ಆ ಮನೆದು ಕರ್ಟನ್ಸ್ ಎಲ್ಲ ಏನೇನಿತ್ತು ಅದು. ಆ್ಯಂಡ್ ಸಮ್ ಆಫ್ ಮೈ ಬ್ಯಾಗ್ಸ್, ಎಕ್ಸೆಸ್ ಬ್ಯಾಗ್ಸ್ ಇದು. ದೀಸ್ ಆರ್ ನಾಟ್ ಸೊ ಬ್ರ್ಯಾಂಡೆಡ್ ಆ್ಯಂಡ್ ನಂಗೆ ತುಂಬ ಏನು ಇಷ್ಟ ಇಲ್ಲ, ಸ್ಟ್ರೀಟ್ ಸ್ಟೈಲ್ದು, ಬಟ್ ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ಅದನ್ನ ಇಲ್ಲಿ ಇಟ್ಟಿದ್ದೀನಿ ಇರಲಿ ಅಂತ. ಇದು ವಾರ್ಡ್ರೋಬ್. ಆ್ಯಂಡ್ ಮೇಲೂ ಕೂಡ ಇಲ್ಲೂ ಕೂಡ ಸ್ಪೇಸ್ ಇದೆ, ಫುಲ್ ಸ್ಟೋರೇಜ್ ಇದೆ. ಒಂಥರ ಸ್ಟೋರ್ ರೂಮ್ ಇದು, ಚಿಕ್ಕದಾಗಿದೆ ಬಟ್ ಇಟ್ಸ್ ನೈಸ್ ಆ್ಯಕ್ಚುಲಿ. ಕಿಡ್ಸ್ಗೆ ಯಾರು ಇದ್ದರೆ ಕಿಡ್ಸ್ ರೂಮ್ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಕ್ಯಾಲೆಂಡರ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಮೈ ಹ್ಯಾಪಿ ಪ್ಲೇಸ್ ಸ್ಲೋಗನ್ಸ್ ಇಲ್ಲಿದೆ, ಬಿಕಾಸ್ ಎಲ್ಲರೂ ಇನ್ನೂ ಪ್ಲೇಸ್ ಮಾಡಬೇಕಿದು. ಬಟ್ ರೈಟ್ ನಾವು ಇಲ್ಲಿದೆ, ಬಿಕಾಸ್ ಸೋಫಾ ಎಲ್ಲ ಬಂದಮೇಲೆ ಎಲ್ಲಿ ಹಾಕೋದು ನೋಡಿ ಹಾಕಬೇಕು. ದೇವ್ರ ಮನೆ ಆ ರೂಮ್ ಇಂದ ಹಿಂಗೆ ಬಂದರೆ ಇಲ್ಲಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ. POPದು ಅಷ್ಟೇ ತುಂಬ ಚೆನ್ನಾಗಿದೆ. ಒಂಥರ ಡೈನಿಂಗ್ ಹಾಲ್ ಥರ ಇದನ್ನ ಮಾಡ್ಕೊಳ್ಬೋದು ಈ ಪ್ಲೇಸ್ನ, ಈ ಸ್ಪೇಸ್ನ. ಬಟ್ ನಾವೇನು ಇಟ್ಟಿಲ್ಲ, ಮಾಡ್ಕೊಂಡಿಲ್ಲ. ಆ್ಯಂಡ್ ಸಿ ದಿಸ್ ಲೈಟ್, ಇಟ್ ಇಸ್ ಸೋ ಗುಡ್. ನನಗೆ ಲೈಕ್ ವೈನ್ ಬಾಟಲಲ್ಲಿ ಲೈಟ್ ಇರೋ ಥರ ಅಂತ ಅನಿಸ್ತು. ಆ್ಯಂಡ್ ಇಲ್ಲಿ ಫ್ರಿಡ್ಜ್ ಇಟ್ಟಿದ್ದೀವಿ. ಫ್ರಿಡ್ಜ್ ಪಕ್ಕನೇ ಬಾಲ್ಕನಿ. ಫಸ್ಟ್ ಬಾಲ್ಕನಿ ತೋರಿಸ್ಕೊಡ್ತೀನಿ ನಿಮಗೆ, ಸೊ ಆಮೇಲೆ ವಿಲ್ ಗೋ ಟು ಕಿಚನ್. ರೈಟ್ ನಾವು ಬಾಲ್ಕನಿ ಸ್ವಲ್ಪ ಮೆಸ್ ಇದೆ, ಡೋಂಟ್ ಮೈಂಡ್. ಚೋಟೂಸ್ ಬಾಲ್ಕನಿ ಇದು. ಸೊ ಇಲ್ಲಿ ವಾಟ್ ಈಸ್ ದಿಸ್, ವಾಷಿಂಗ್ ಮಿಷಿನ್ ಇಟ್ಟಿದ್ದೀನಿ. ಆ್ಯಂಡ್ ಗ್ಯಾಸ್ ಸಿಲಿಂಡರ್ ಇಲ್ಲೇ ಇಟ್ಕೊಳ್ಬೋದು ನಾವು. ಸೊ ಒಳಗಡೆ ಇಟ್ಕೊಳ್ಬೇಕಾಗಿದ್ದೇನಿಲ್ಲ, ಸೇಫ್ಟಿ ಆ್ಯಕ್ಚುಲಿ ಇದು ಮತ್ತ. ಸೊ ಸಿಲಿಂಡರ್ ಇಲ್ಲೇ ಇದೆ. ಆ್ಯಂಡ್ ಇಲ್ಲಿ ಬಂದರೆ ವೀವ್ ತೋರಿಸ್ಬೇಕು ನಿಮಗೆ. ಸೊ ಇದು ನನ್ನ ಫೇವ್ರೆಟ್ ಸ್ಪಾಟ್. ಈ ಮನೆಗೆ ಬಂದು 10 days ಆಗಿದೆ. 10 days ಇದೇ ನನ್ನ ಬಾಲ್ಕನಿ. ಸೊ ನಾನು ಇಲ್ಲಿ ನೈಟ್ 11 ತನಕ ಕೂತ್ಕೊಳ್ತೀನಿ, ಫ್ರೆಶ್ ಏರ್ ಬರುತ್ತೆ. ಆ್ಯಂಡ್ ದ ಅಪಾರ್ಟ್ಮೆಂಟ್ ವೀವ್ ಫೀಲ್ಸ್ ಸೋ ಲಕ್ಸ್. ಆ್ಯಂಡ್ ಇದು ಒಂಥರ ಚೋಟೂಸಾ ಬಾಲ್ಕನಿ. ಆ್ಯಂಡ್ ಮೇಲ್ಗಡೆ ಇಲ್ಲೂ ಕೂಡ ಬಟ್ಟೆ ಎಲ್ಲ ಒಣ ಹಾಕೋಕ್ಕೆಲ್ಲ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಸ್ಟೋರೇಜ್, ಲೈಕ್ ವಾಷಿಂಗ್ ಮಿಷಿನ್ ರಿಲೇಟೆಡ್ ಸ್ವಲ್ಪ ಇಟ್ಟಿದ್ದೀನಿ ಅಷ್ಟೇ. ಮೇಲೂ ಫುಲ್ ಸ್ಟೋರೇಜಸ್ ಅಂತೂ ಈ ಮನೇಲಿ ತುಂಬ ಇದೆ. ಆ್ಯಂಡ್ ಎವ್ರಿಥಿಂಗ್ ಈಸ್ ಕ್ಲೋಸ್ಡ್. ಯಾವ ಸ್ಟೋರೇಜು ಓಪನ್ ಆಗಿ ಅಗ್ಲಿಯಾಗಿ ಕಾಣೋ ಥರ ಮಾಡಿಲ್ಲ ಅವರು. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಬಾಲ್ಕನಿ. ಆ್ಯಕ್ಚುಲಿ ಫ್ರಂಟ್ ಟು ಬಾಲ್ಕನಿ ಥರ ಇದೆ, ಬಟ್ ಇದು ಒಂದೇ ಬಾಲ್ಕನಿ ಇರೋದು ನಮ್ಮ ಮನೇಲಿ. ಆ್ಯಂಡ್ ಸ್ಕ್ರೀನ್ ನೋಡಿ ಅವರೇ ಕಸ್ಟಮೈಸ್ ಮಾಡಿರೋದು, ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ರಿಮೂವ್ ಮಾಡಲಿಲ್ಲ. ಆ್ಯಂಡ್ ಬಾಲ್ಕನಿಂದ ಈ ಕಡೆ ಬಂದ ತಕ್ಷಣ ಫ್ರಿಡ್ಜ್ ಪ್ಲೇಸ್ ಮಾಡಿದ್ದೀನಿ. ತೊಗೊಂಡಿದ್ದು ಹೊಸ ರೆಫ್ರಿಜರೇಟರ್ ನೋಡಿರ್ತೀರ ವ್ಲಾಗಲ್ಲಿ. ಸೊ ಅದನ್ನ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಆ್ಯಂಡ್ ರೆಫ್ರಿಜರೇಟರ್ ಪಕ್ಕನೇ ದಿಸ್ ಇಸ್ ಲೈಕ್ ಮೈ ನ್ಯೂ ಕಿಚನ್. ಸೊ ಕಿಚನೇ ಹೈಲೈಟ್ ಈ ಮನೇಲಿ. ಲೈಕ್ ಎವ್ರಿಥಿಂಗ್ ಈಸ್ ನೈಸ್, ಬಟ್ ಕಿಚನ್ ಈಸ್ ಮೋರ್ ಗುಡ್. ಒಂಥರ ಕಸ್ಟಮ್ ಮೇಡ್ ಕಿಚನ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇದು ಒಂದು ಸ್ಟೋರೇಜ್ ಮಾಡಿಸಿದ್ದಾರೆ. ಸೊ ನಾನು ಮೇಲ್ಗಡೆ ಎಲ್ಲ ಡ್ರಿಂಕ್ಸ್ ಗ್ಲಾಸ್ ಇಟ್ಟಿದ್ದೀನಿ. ಅಲ್ಲಿ ಕಿಚನಲ್ಲೇ ಹೆಂಗೋ ಮೇಂಟೈನ್ ಮಾಡಿದ್ದೆ. ಇಲ್ಲಿ ತುಂಬ ಸ್ಟೋರೇಜ್ ಇದೆ ನನಗೆ. ಸೊ ಕೆಳಗಡೆ ಸ್ವಲ್ಪ ದೊಡ್ಡದು ಕುಕ್ಕರು, ಮಿಕ್ಸಿ ಆ ಥರ. ಆ್ಯಂಡ್ ಇಲ್ಲಿ ಆಲ್ ಮೈ ಪ್ಲಾಸ್ಟಿಕ್ ಬಾಕ್ಸಸ್. ಇನ್ನೂ ಏನೂ ನೀಟಾಗಿ ಸೆಟ್ ಮಾಡಿಲ್ಲ, ಆ್ಯಸ್ ಸಿಂಪಲ್ ಆಸ್ ದಟ್ ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲೂ ಅಷ್ಟೇ ಕೆಲವೊಂದು ಐಟಮ್ಸು. ಇಲ್ಲಿ ಫುಲ್ ಬಾಟಲ್ಸು ಮತ್ತು ಕೆಲವೊಂದು ಹೊಸ ಪ್ಲೇಟ್ಸ್. ಆ್ಯಂಡ್ ಇದು ರೆಫ್ರಿಜರೇಟರ್, ಲೈಕ್ ಫ್ರಿಡ್ಜ್ ರಿಲೇಟೆಡ್ ಬಾಕ್ಸಸ್. ಸೊ ಸ್ಟೋರೇಜಸ್ ತುಂಬ ಚೆನ್ನಾಗಿದೆ. ಹಿಂಗೆ ಹಾಕಿದ್ರೆ ಇಲ್ಲಿ ಒಂದು ಸ್ಟೋರೇಜ್ ಮಾಡಿದ್ದಾರೆ, ಲೈಕ್ ಸಿಂಕ್ ಐಟಮ್ಸ್ ಏನಾದ್ರು ಇಟ್ಕೊಳ್ಳೋಕ್ಕೆ. ನಾನು ರೈಟ್ ನಾವು ಆಯಿಲ್ ಇಟ್ಟಿದ್ದೀನಿ. ಆ್ಯಂಡ್ ಇದು ನಮ್ಮದೇ ಕಿಂಟು, ಇನ್ಬಿಲ್ಟ್ ಏನಿರಲಿಲ್ಲ. ಆ್ಯಂಡ್ ದಿಸ್ ಇಸ್ ದ ಸ್ಮಾಲ್ ಸಿಂಕ್ ಕೆಳಗಡೆ. ಆ್ಯಂಡ್ ಇಲ್ಲೂ ಅಷ್ಟೇ ಸಿಂಕ್ ಕೆಳಗಡೆ ವಿ ಹ್ಯಾವ್ ದಿಸ್ ಸ್ಟೋರೇಜ್. ಇಲ್ಲೆಲ್ಲ ನಾನು ಏನೂ ಪ್ಲೇಸ್ ಮಾಡಿಲ್ಲ. ಇಲ್ಲಿ ಆ್ಯಕ್ಚುಲಿ ಬಾಟಲ್ಸ್ ಅದು ಇದೆಲ್ಲ ಇಡ್ಬೋದು. ಬಟ್ ರೈಟ್ ನಾವು ಸಣ್ಣ ರೈಸು ಮತ್ತು ಬೂಸ್ಟ್ ಆ ಥರ ಪ್ಯಾಕ್ಸ್ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಗ್ಯಾಸ್ ಸ್ಟವ್ ಇನ್ಬಿಲ್ಟು. ಸೊ ನನ್ನ ಹಳೆ ಸ್ಟವ್ ಮೇಲೆ ಇಟ್ಟಿದ್ದೀನಿ. ನಾವು ಸುಮ್ಮನೆ ಪರ್ಚೇಸ್ ಮಾಡಿದ್ವಿ ಅನಿಸ್ತು, ಬಿಕಾಸ್ ಆ ಮನೇಲಿ ನಾವು 6 months ಇರಲಿಲ್ಲ. ವಿ ಪರ್ಚೇಸ್ಡ್ ಎವ್ರಿಥಿಂಗ್. ಬಟ್ ಇಲ್ಲಿ ಬಂದರೆ ಎವ್ರಿಥಿಂಗ್ ವಾಸ್ ಇನ್ಬಿಲ್ಟ್. ಆ್ಯಂಡ್ ಓಕೆ ಫೈನ್, ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ 3 hobs ಇದೆ. ಇಟ್ಸ್ ನೈಸ್. ಆ್ಯಂಡ್ ಚಿಮ್ನಿನೂ ಇದೆ. ಸೊ ಐ ಆಮ್ ಯೂಸಿಂಗ್ ಇಟ್. ಐ ಆಮ್ ಲರ್ನಿಂಗ್ ಆ್ಯಕ್ಚುಲಿ ಈಗ ಇದೆಲ್ಲ. ಆ್ಯಂಡ್ ಇಲ್ಲಿ ಸ್ಟೋರೇಜಲ್ಲಿ ಹ್ಯಾವ್ ಕೆಪ್ಟ್ ಆಲ್ ದ ಸ್ಪೂನ್ಸ್, ನೈಫ್ಸ್, ಆಲ್ ದ್ಯಾಟ್. ಆ್ಯಂಡ್ ಇಲ್ಲಿ ಲೋಟಾಸು, ತಟ್ಟೆ, ಆಲ್ ದ್ಯಾಟ್. ಇಲ್ಲಿ ಎಲ್ಲ ತಟ್ಟೆಗಳು. ಆ್ಯಂಡ್ ಇಲ್ಲೂ ಕೂಡ ಸ್ಟೋರೇಜ್ ಇದೆ. ಸೊ ತವಾ, ರೈಸ್ ಆ ಥರ ಏನೋ ಎಕ್ಸಸ್ ಇದ್ರೂ ಸ್ಟೋರ್ ಮಾಡ್ಕೊಳ್ಬೋದು. ಇಲ್ಲೂ ಅಷ್ಟೇ ತವಾಜು, ತಟ್ಟೆ ಎಲ್ಲ ಕಿಚನ್ ಐಟಮ್ಸೇ. ಸುಮ್ಮನೆ ಒಂದ್ಸರಿ ಹಿಂಗೆ ತೋರಿಸ್ಬಿಡ್ತೀನಿ. ಸೊ 4 ಅಷ್ಟೆಲ್ಲ ಕಿಚನ್ ಐಟಮ್ಸು. ಇಲ್ಲಿ ಬಂದರೆ ರೈಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಆಲ್ ದಟ್, ಈರುಳ್ಳಿ ಆ್ಯಂಡ್ ಇದು. ಆ್ಯಂಡ್ ಸ್ಲ್ಯಾಬ್ ಕೂಡ ತುಂಬಾ ಚೆನ್ನಾಗಿದೆ, ವೈಟ್ ಇನ್ ಕಲರ್. ಸೊ ನಾನು ಮೇಂಟೈನ್ ಮಾಡ್ಬೇಕಷ್ಟೇ. ಆ್ಯಂಡ್ ನಮ್ಮ ಇಂಡಕ್ಷನ್ ಸ್ಟವ್, ಸೊ ಆ ಮನೇಲೂ ಇತ್ತು, ಈಗೂ ತೊಗೊಬಂದಿದ್ದೀನಿ. ಆ್ಯಂಡ್ ಇದೆಲ್ಲ ಸ್ಮಾಲ್ ಬಾಕ್ಸಸ್, ಸ್ಟೋರೇಜ್ ಬಾಕ್ಸಸ್ಸೇ. ಸೊ ಇನ್ನೂ ಚೆನ್ನಾಗಿ ಇಟ್ಟಿದ್ದೆ. ಇದು ವೈಟ್ ಏನು ಅಂದರೆ ಇರುವೆ ಬರುತ್ತೆ ಅಂತ ಹಂಗೆ ಹಾಕಿದ್ದೀನಿ. ಸೊ ಹಂಗಾಗಿ ಸ್ವಲ್ಪ ನಿಮಗೆ
ಚೆನ್ನಾಗಿ ಕಾಣಿಸ್ತಾನೆ ಇರ್ಬೋದು, ಬಟ್ ಚೆನ್ನಾಗಿ ಸೆಟ್ ಮಾಡಿದ್ದೀನಿ. ಎಲ್ಲ ಓಟ್ಸು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಓಪನ್ ಮಾಡಿದ್ರೆ ಎಲ್ಲ ಇಲ್ಲಿಟ್ಟಿದ್ದೀನಿ. ಸಾಂಬಾರ್ ಪೌಡರ್, ಬೇಳೆ ಆಗಿರ್ಬೋದು, ರವೆ ಆಗಿರ್ಬೋದು, ಪ್ರತಿಯೊಂದು ಇದೆರಡರಲ್ಲಿ ಎಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಸ್ಟೋರೇಜ್ ಥರ ಎಲ್ಲ ನ್ಯೂ ಐಟಮ್ಸು, ಸ್ವಲ್ಪ ಎಕ್ಸೆಸ್ ಇರೋದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ಗ್ಲಾಸ್ ಐಟಮ್ಸು, ಜ್ಯೂಸ್ ಗ್ಲಾಸಸ್ಸು, ಕಾಫಿ ಗ್ಲಾಸಸ್ಸು ಎಲ್ಲ ಅಷ್ಟೇ. ದಿಸ್ ಇಸ್ ಮೈ ಕಿಚನ್, ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಕಿಚನಿಂದ ಆಚೆನೂ ಕೂಡ ಒಂದು ಬಾಲ್ಕನಿ, ಅಂದರೆ ಬ್ಯಾಕ್ ಸೈಡ್ ಡೋರ್ ಇದೆ. ಇಫ್ ಯು ಕಮ್ ಹಿಯರ್, ಇಲ್ಲಿ ಒಂದು ಸಿಂಕ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ವೆಸಲ್ಸ್ ಎಲ್ಲ ವಾಶ್ ಮಾಡ್ಕೊಳ್ಳೋಕ್ಕೆಲ್ಲ ಇಲ್ಲಿ ತುಂಬ ಸ್ಪೇಷಿಯಸ್ ಆಗಿದೆ. ಆ ಸಿಂಕ್ ಚಿಕ್ಕ, ಇದು ಚೆನ್ನಾಗಿದೆ. ಆ್ಯಂಡ್ ಇಲ್ಲೂ ಕೂಡ ಅಗೇನ್ ಸ್ಟೋರೇಜ್ ಇದೆ. ಸಿ, ಸ್ವಲ್ಪ ಏನೋ ಅದೇ ಇದು ಕಿಚನ್ ಐಟಮ್ಸು, ಆ ಸೋಪ್ಸ್ ಆ ಥರ ಸ್ಟೋರ್ ಮಾಡಿದ್ದೀವಿ ಅಷ್ಟೇ. ಇಲ್ಲಿ ಒಂದು ಟ್ಯಾಪ್ ಇದೆ. ಸೊ ಕುತ್ಕೊಂಡೇನೋ ನೀವು ಬಟ್ಟೆ ಒಗಿತೀರಾ, ಕುತ್ಕೊಂಡೇ ವೆಸಲ್ಸ್ ಎಲ್ಲ ಕ್ಲೀನ್ ಮಾಡ್ತೀರಾ ಅಂದರೆ ಯು ಕ್ಯಾನ್. ಆ್ಯಂಡ್ ಇಲ್ಲೂ ಸ್ಟೋರೇಜ್ ಇದೆ. ಹೇಳೋದ್ನಲ್ಲ, ಮನೆ ತುಂಬಾ ಸ್ಟೋರೇಜ್ ಇದೆ. ಆ್ಯಂಡ್ ಎವ್ರಿಥಿಂಗ್ ಈಸ್ ಕ್ಲೋಸ್. ಆ್ಯಂಡ್ ಇಲ್ಲೂ ಮೇಲೆಲ್ಲ ಬಟ್ಟೆ ಒಣಾಕೋಬೋದು. ಆ್ಯಂಡ್ ಆಲ್ರೆಡಿ ನಾನು ಬಗ್ದು ಹಾಕಿದ್ದೀನಿ, ನೋಡ್ಬೋದು ನೀವು. ಹಾಲ್, ಈ ರೂಮ್, ದೇವ್ರ ಮನೆ, ಬಾಲ್ಕನಿ, ಕಿಚನ್ ಇದೆಷ್ಟು ಆಗೋಯ್ತು. ಸೊ ಆ್ಯಂಡ್ ಹಾಲ್ ಲೆಫ್ಟ್ಗೆ ವಿ ಹ್ಯಾವ್ ಅ ಸಿಂಕ್ ಹಿಯರ್. ಆ್ಯಂಡ್ ಸಿಂಕ್ ಪಕ್ಕನೇ ವಿ ಹ್ಯಾವ್ ಜನರಲ್ ಬಾತ್ರೂಮ್ ಅಷ್ಟೊಂದು ಕ್ಲೀನಾಗಿಲ್ಲ, ಬಟ್ ಯು ಕ್ಯಾನ್ ಸಿ ನಾರ್ಮಲ್. ಬಟ್ ಇಲ್ಲೂ ಅಷ್ಟೇ ನಂಗೆ ಇಷ್ಟ ಆಗಿದೆ ಏನಂದರೆ ಇಲ್ಲೂ ಸ್ಟೋರೇಜ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಸಿಂಕ್ ಇದೆ. ಇದು ಒಂಥರ ಸ್ಮಾಲ್ ಇದೆ, ಇದು ಜನರಲ್ ಬಾತ್ರೂಮ್, ಬಟ್ ಇಟ್ಸ್ ನೈಸ್. ಇಟ್ಸ್ ಏನು ರಿಕ್ವೈರ್ಮೆಂಟ್ ಏನಿದೆ ಎಲ್ಲ ಇದೆ. ಇಟ್ಸ್ ನೈಸ್ ಆ್ಯಕ್ಚುಲಿ. ಸೊ ಈಗ ಆಲ್ರೆಡಿ ಮುಕ್ಕಾಲ್ಪಾಲ್ ಮನೆ ಮುಗ್ದೋಗ್ಬಿಟ್ಟಿದೆ. ಸೊ ಈಗ 2 ರೂಮ್ ಬಾಕಿ ಇದೆ ಅಷ್ಟೇ ತೋರಿಸೋದು. ಫಸ್ಟ್ ವಿ ಎಂಟರ್ ಟು ಪ್ರೀತಮ್ಸ್ ರೂಮ್. ಬನ್ನಿ. ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್ ಅಲ್ಲ, ಇದು ಪ್ರೀತಮ್ಗೆ ಪ್ರೈವಸಿಯಾಗಿ ಬೇಕಾಗಿರೋ ರೂಮ್ ಥರ. ಲೈಕ್ ಹಿಲ್ ಡೂ ಇಸ್ ವರ್ಕ್ ಹಿಯರ್. ಸೊ ಆ್ಯಂಡ್ ಈ ಕಾಟ್ ಬಂದ್ಬಿಟ್ಟು ಆ ಮನೇಲಿ ಇನ್ನೊಂದು ರೂಮಲ್ಲಿ ನಿಮಗೆ ತೋರ್ಸೋಷ್ಟರಲ್ಲಿ ನಾವು ಬಂದ್ಬಿಟ್ವಿ ಇಲ್ಲಿಗೆ. ಇದು ಒಂದು ಬ್ಯಾಚುಲರ್ ಆದಾಗ ಇಟ್ಕೊಂಡಿದ್ದು ಕಾಟು. ಸೊ ಹಿ ಹ್ಯಾಸ್ ಇಟ್ ಸೆಂಟಿಮೆಂಟ್ಸ್. ಆ್ಯಂಡ್ ನಮಗೂ ಒಂದು ರೂಮ್ ಸ್ಪೇಸ್ ಇರುತ್ತೆ, ಯಾರು ಗೆಸ್ಟ್ ಬಂದಾಗ ಅಥವಾ ನಾವೇ ರೆಸ್ಟ್ ಮಾಡ್ಬೋದು ಅಂತ ಕೊಡದೆ ಇಟ್ಟಿದ್ದೀವಿ. ಸೊ ಬೆಡ್, ಕಾಟ್, ಆ್ಯಸ್ ಸಿಂಪಲ್ ಆಸ್ ದಟ್. ಆ್ಯಂಡ್ ಅಲ್ಲಿ ಅವನ ಕಂಪ್ಯೂಟರ್, ಟೇಬಲ್ಸು, ಆಲ್ ದ್ಯಾಟ್. ಆ್ಯಂಡ್ ಇಲ್ಲಿ ಬಂದರೆ ಇಲ್ಲೂ ವಾರ್ಡ್ರೋಬ್ ಇದೆ. ಈ ರೂಮಲ್ಲೂ ಬಿಗ್ ಮಿರರ್ ಇದೆ, ವಾರ್ಡ್ರೋಬ್ ಇದೆ. ವಾರ್ಡ್ರೋಬ್ಸ್ ಆ್ಯಕ್ಚುಲಿ ಈ ಮನೆ ಹೈಲೈಟ್ಸು. ಸೊ ಇದೊಂದು ಫ್ಯಾನು ಎಕ್ಸ್ಟ್ರಾ ಇಟ್ಟಿದ್ದೀವಿ. ಆ್ಯಂಡ್ ವಾರ್ಡ್ರೋಬ್ಸ್ ನಾನು ಏನು ಹೇಳ್ತಿದ್ದೆ, ವಾರ್ಡ್ರೋಬ್ಸ್ ಈ ಮನೆ ಹೈಲೈಟ್ಸು. ಬಿಕಾಸ್ ಸಿ ದ ಕಂಪಾರ್ಟ್ಮೆಂಟ್ಸ್ ಆ ಮನೇಲಿ ಪ್ಲೈನ್ ಇತ್ತು. ಆ್ಯಕ್ಚುಲಿ ನಾನು ಸ್ಟೋರೇಜ್ ತೊಗೊಳ್ತೀನಿ ಅಂತ ನಿಮ್ಗೆಲ್ರಿಗೂ ವಿಡಿಯೋದಲ್ಲೂ ಹೇಳಿದ್ದೆ. ಇಲ್ಲಿ ಸ್ಟೋರೇಜ್ ನಾನೇನು ಪರ್ಚೇಸೇ ಮಾಡಬೇಕಾಗಿಲ್ಲ. ಸಿ ದ ಕಂಪಾರ್ಟ್ಮೆಂಟ್ಸ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಸೆಟ್. ಪ್ರೀತಮ್ ಕ್ಲಾತ್ಸ್ ಎಲ್ಲ ಸೆಟ್ ಮಾಡಿಬಿಟ್ಟಿದ್ದೀನಿ. ಒಂದು ಐ ಡೋಂಟ್ ವಾಂಟ್ ಎಕ್ಸ್ಪ್ಲೈನ್ ಬಿಕಾಸ್ ಇಟ್ಸ್ ಹಿಸ್ ಪರ್ಸನಲ್ ಸ್ಪೇಸ್. ಈ ಕಡೆ ವಿ ಹ್ಯಾವ್ ದಿಸ್ ಲಾಂಗ್ ಮಿರರ್. ಎಷ್ಟು ಚೆನ್ನಾಗಿದೆ ಗೊತ್ತಾ, ಲೈಕ್ ಕ್ವಾಲಿಟಿ, ಮೆಟೀರಿಯಲ್, ಆಲ್ ದ್ಯಾಟ್. ಆ್ಯಂಡ್ ಈ ಕಡೆನೂ ಅಷ್ಟೇ ಹಿ ಹ್ಯಾಸ್ ಆಲ್ ದಿಸ್ ಶರ್ಟ್ಸ್ ಆ್ಯಂಡ್ ಹ್ಯಾಟ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಎವ್ರಿಥಿಂಗ್. ಆ್ಯಂಡ್ ಏನಂದರೆ ಡ್ರಾಯರ್ಸ್ ಕೂಡ ಇದೆ. ಅಲ್ಲೂ ಡ್ರಾಯರ್ಸ್ ಇತ್ತು, ಇಲ್ಲೂ ಡ್ರಾಯರ್ಸ್ ಇದೆ. ಆ್ಯಂಡ್ ಮೇಲ್ಗಡೆನೂ ಸ್ಟೋರೇಜಸ್ ಇದೆ. ಮೇಲ್ಗಡೆನೂ ಆ್ಯಕ್ಚುಲಿ ಏನೇನೋ ಸ್ಟೋರ್ ಮಾಡಿದ್ದೀವಿ. ಸೊ ಇಟ್ಸ್ ನೈಸ್. ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಇಲ್ಲೂ ಕೂಡ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಬೋದು ಅಥವಾ ಏನಾದ್ರು ಲೈಕ್ ಸ್ಟೋರೇಜ್ ಪರ್ಪಸ್ಸು ಏನಾದ್ರು ವಾಸ್ ಇಟ್ಕೊಳ್ಬೋದು, ಆಲ್ ದಟ್. ದಿಸ್ ಪ್ರೀತಮ್ಸ್ ಪರ್ಸನಲ್ ಸ್ಪೇಸ್ ಆ್ಯಸ್ ಸಿಂಪಲ್ ಆಸ್ ದಟ್. ಫುಲ್ ರೂಮ್ ಕಾಣ್ತಿದೆ ಅಂತ ಅನ್ಕೋತೀನಿ. ಸ್ವಲ್ಪ ಸ್ಮಾಲೇ, ಬಟ್ ಇಟ್ಸ್ ನೈಸ್. ಇದು ರೂಮ್ ಪಕ್ಕನೇ ಮೈ ರೂಮ್, ಅಂದರೆ ಇಬ್ರದೂ. ಬಟ್ ದಿಸ್ ಇಸ್ ದ ಮಾಸ್ಟರ್ ಬೆಡ್ ರೂಮ್. ಎಂಟರ್ ಆಗ್ತಿದ್ದಂಗೆ ಹ್ಯೂಜ್ ಸ್ಪೇಸ್ ಇದೆ. ಆ್ಯಕ್ಚುಲಿ ನೋಡಿದಾಗ ನಾನು ಎಂಟಿ ಹೌಸ್ ಬಂದು ನೋಡಿದಾಗ ರೂಮ್ಸ್ ಎಲ್ಲ ಚಿಕ್ಕ ಅಂತ ಅನ್ಕೊಂಡಿದ್ದೆ. ಬಟ್ ಇನ್ ರಿಯಾಲಿಟಿ ನಾವು ಬೆಡ್, ಕಾಟ್ ಎಲ್ಲ ಹಾಕೊಂಡ್ಮೇಲೂ ವಿ ಹ್ಯಾವ್ ಲಾಂಗ್ ಸ್ಪೇಸ್. ತುಂಬಾ ಜಾಗ ಇದೆ. ಸೊ ಅದಕ್ಕೆ ನಾನು 2 ಸೀಟರ್ ಏನಾದ್ರು ಇಲ್ಲಿ ಇಟ್ಕೊಳ್ಳೋಣ. ಸೊ ನನ್ನ ಫಿಲ್ಮಿಂಗ್ ಮಾಡೋದಕ್ಕೆ, ವಿಡಿಯೋಸ್ ಮಾಡೋದಕ್ಕೆಲ್ಲ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ವಿ ಹ್ಯಾವ್ ಅ ಹ್ಯೂಜ್ ಕಿಂಗ್ ಸೈಜ್ ಬೆಡ್. ನೋಡಿದ್ದೀರಾ ಇದು ನಾನು ಎಲ್ಲಿ ತೊಗೊಂಡಿದ್ದು ಏನು ಅಲ್ಲ, ಅದೇ ಬೆಡ್ ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಹಿಂಗೆ ಬಂದರೆ ಇಲ್ಲೂ ಸ್ಪೇಸ್ ಇದೆ. ಆ್ಯಕ್ಚುಲಿ ನಂಗೆ ತುಂಬಾ ಖುಷಿ ಆಯಿತು. ಸೊ ನನ್ನೆಲ್ಲ ವಾಷಿಂಗ್ ಕ್ಲಾತ್ಸು ತುಂಬ ಬಿಟ್ಟಿದೆ, ವಾಶ್ ಮಾಡಬೇಕು. ಆ್ಯಂಡ್ ಇಲ್ಲಿ ತುಂಬ ಬಟ್ಟೆ ಇದೆ, ಇದನ್ನು ತೆಗ್ದಿಲ್ಲ. ನಾನು ಮಂಡ್ಯದಿಂದ ತೊಗೊಬಂದಿದ್ದು, ಆ ಮನೇಲಿ ಸ್ಟೋರೇಜ್ ಇರಲಿಲ್ಲ, ಅಲ್ಲೇ ಇಟ್ಟಿದೆ. ಸೊ ಇನ್ನು ಸೆಟ್ ಮಾಡಬೇಕು. ವಾರ್ಡ್ರೋಬ್ಸ್ ತೋರ್ಸೋಕ್ಕಿಂತ ಮುಂಚೆ ನಾನು ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿಟ್ಟಿದ್ದೀನಿ. ನೋಡಿದ್ದೀರಾ ಇದನ್ನು ನಾನು ಎಲ್ಲಿ ತೊಗೊಂಡೆ ಏನಂತ. ದಿಸ್ ಇಸ್ ಹೌ ಮೈ ರೊಟೇಟಿಂಗ್ ಡ್ರೆಸ್ಸಿಂಗ್ ಟೇಬಲ್ ಲುಕ್ಸ್. ಎಲ್ಲರೂ ಡ್ರೆಸ್ಸಿಂಗ್ ಟೇಬಲ್ ಟೂರ್ ಮಾಡಿ ಅಂತಿದ್ರಿ. ನಾನು ಯಾಕೆ ಮಾಡ್ತಿರಲಿಲ್ಲ ಅಂದರೆ ನಂದು ಒಂದು ಕಂಪ್ಲೀಟ್ ಸೆಟ್ ಏನು ಮೇಕಪ್ ಇದೆ ಅದೆಲ್ಲ ಸ್ಟೋರ್ ಮಾಡಿದ್ದೆ. ಅದೆಲ್ಲ ಮಂಡ್ಯದಲ್ಲಿ ಹೋಗಿ ಮಿಸ್ಪ್ಲೇಸ್ ಆಗಿ ಅಲ್ಲಿ ಇಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಸೊ ಅದು ಬಂದಮೇಲೆ ಮಾಡೋಣ ಅಂತಿದೆ. ಈಗ ಮನೆಯೇ ಚೇಂಜ್ ಆಗಿಬಿಡ್ತು ಅಷ್ಟರಲ್ಲಿ. ಬಟ್ ಓಕೆ, ಇಲ್ಲೇ ತೋರಿಸ್ಬಿಡ್ತೀನಿ. ಆಲ್ ಮೈ ಬ್ರಷಸ್ ಆರ್ ಹಿಯರ್. ಮೈ ಲಿಪ್ಸ್ಟಿಕ್ಸ್ ಇದೆಲ್ಲ ಕಂಪ್ಲೀಟ್ ನನ್ನ ಲಿಪ್ಸ್ಟಿಕ್ಸು. ಇದು ಹೇರ್ ಪ್ರೊಟೆಕ್ಟೆಂಟ್ ಆ್ಯಂಡ್ ಹೇರ್ ಸೆಟ್ಟಿಂಗ್ ಸ್ಪ್ರೇ. ಇದು ಬಂದುಬಿಟ್ಟು ನನ್ನ ಐ ಶ್ಯಾಡೋ, ಕಾಜಲ್, ಮಸ್ಕರಾ, ಆಲ್ ದ್ಯಾಟ್. ಆ್ಯಂಡ್ ಇದು ನನ್ನ ಫೇವ್ರೆಟ್ ಪರ್ಫ್ಯೂಮ್, ಅದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ವಿ ಹ್ಯಾವ್ ಮೇಕಪ್ ರಿಮೂವರ್.
ಆ್ಯಂಡ್ ಇದು ಬಂದ್ಬಿಟ್ಟು ನನಗೆ PR ಅಂದರೆ ನನಗೆ ಬಯೋಡರ್ಮಾ ಕೊಲಾಬ್ರೇಷನ್ ಮಾಡಿದ್ದೆ, ಬ್ರ್ಯಾಂಡ್ ಅವ್ರು ಕಳಿಸಿದ್ರು. ಸೊ ಆ ಬಾಕ್ಸ್ ಹಾಗೆ ಪ್ರಿಸರ್ವ್ ಮಾಡಿ ಇಟ್ಕೊಂಡೆ. ಹೆಂಗಿದ್ರು ಇಲ್ಲಿ ಮೇಕಪ್ ರಿಮೂದು ಕಾಟನ್ ಪ್ಯಾಡ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಮೈ ಮಾಯ್ಶ್ಚರೈಸರ್, ಮೈ ಸ್ಕ್ರಬ್, ಬಾಡಿ ಮಿಸ್ಟು, ಬಾಡಿ ಆಯಿಲು, ಮತ್ತು ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಲೋಷನ್, ಡಾಕ್ಟರ್ ಕೊಟ್ಟಿರೋ ನಾನು ಯೂಸ್ ಮಾಡೋ ಮಾಯ್ಶ್ಚರೈಸರ್, ಎಕ್ಸೆಟ್ರಾ ಥಿಂಗ್ಸ್ ಇಲ್ಲಿದೆ. ಆ್ಯಂಡ್ ಇದೆಲ್ಲ ನನ್ನ ಮೆಡಿಸಿನ್ಸು. ನನ್ನ ಫೇಸ್ಗೆ ಇದನ್ನೇ ಅಪ್ಲೈ ಮಾಡೋದು, ಲೈಕ್ ಡಾಕ್ಟರ್ ಎಲ್ಲ ಕೊಟ್ಟಿರೋದು ಪ್ರಿಸ್ಕ್ರಿಪ್ಟೆಡ್. ಸನ್ಸ್ಕ್ರೀನ್ ಆಗಿರ್ಬೋದು, ಪ್ರತಿಯೊಂದು ಕ್ರೀಮ್ಸು ಎಲ್ಲ ಇಲ್ಲಿದೆ. ಮೈ ಲಿಪ್ ಬಾಮ್ ಇಸ್ ಹಿಯರ್, ಮೈ ಮೆಡಿಸಿನ್, ಸಮ್ ಆಫ್ ಮೈ ಮೆಡಿಸಿನ್ಸ್ ಆರ್ ಹಿಯರ್. ಆ್ಯಂಡ್ ಈ ಸ್ಟೋರೇಜ್ ಓಪನ್ ಮಾಡಿದ್ರೆ ವಿ ಹ್ಯಾವ್ ಆಲ್ ದ ಮೇಕಪ್. ನಾನು ಒಂದೊಂದೇ ತೋರ್ಸೋಕ್ಕಾಗಲ್ಲ. ಎಲ್ಲ ಮೇಕಪ್ ಇದೆ, ಸ್ಪಾಂಜ್ ಇದೆ, ಹೈಲೈಟರ್ ಇದೆ, ಹೇಳಿದ್ನಲ್ಲ ಫುಲ್ ಒಂದು ಸೆಟ್ ಪೂರ್ತಿ ಮಂಡ್ಯದಲ್ಲಿದೆ. ಅದನ್ನು ತೊಗೊಂಡು ಬಂದಾಗ ಅದೊಂದು ಮಾಡ್ತೀನಿ ನಾನು. ಬ್ರೈಡ್ಸ್ಗೆ ಒಂದು ಕಿಟ್ ಕ್ರಿಯೇಟ್ ಮಾಡಿದ್ದೆ, ನಾನು ಮಾಡ್ಕೊಂಡಿದ್ದೆ ಪರ್ಸ್ನಲ್ ಆಗಿ. ಸೊ ಅದನ್ನ ನಾನು ನಿಮ್ಮೆಲ್ರಿಗೂ ತೋರಿಸ್ತೀನಿ, ಕಮಿಂಗ್ ಬ್ರೈಡ್ಸ್ಗೆ ಯೂಸ್ಫುಲ್ ಆಗುತ್ತೆ. ರೈಟ್ ನಾ ದೀಸ್ ಆರ್ ಲೈಕ್ ಮೈ ಮೇಕಪ್ ಸ್ಟಫ್ ಈಗಿರೋದು ಇಲ್ಲಿ. ಆ್ಯಂಡ್ ಇಫ್ ಯು ಓಪನ್ ಹಿಯರ್, ಆಯರ್ ತೆಗೆದ್ರೆ ಇದು ನನ್ನ ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡೋ ಲಿಪ್ಸ್ಟಿಕ್ಸು. ಲೈಕ್ ಯೂಶ್ವಲಿ ಹಿಂಗೆ ರೊಟೇಟ್ ಮಾಡಲ್ಲ ನಾನು, ಸೊ ಹಾಗಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಎಕ್ಸ್ಟ್ರಾ ಮ್ಯಾರೇಜಲ್ಲಿ ಪರ್ಚೇಸ್ ಮಾಡಿದ್ದೆ, ಸೊ ಅದೆಲ್ಲ ಎಕ್ಸ್ಟ್ರಾ. ಆ್ಯಂಡ್ ಇದು ಅಷ್ಟೇ ಐಲೈನರ್, ಕಾಜಲ್, ಮಸ್ಕರಾ ಆ್ಯಂಡ್ ಐಬ್ರೋ ಪೆನ್ಸಿಲ್ಲು. ಆ್ಯಂಡ್ ಇದೆಲ್ಲ ನನ್ನ ಕ್ಲಿಪ್ಸು, ಬ್ಯಾಂಡ್ಸು, ಸ್ಟಿಕ್ಕರ್ಸು, ಹೂಪ್ ಟೇಪ್, ಎಕ್ಸೆಟ್ರಾ ಥಿಂಗ್ಸು, ಚಾರ್ಕೋಲ್ ನೋಸ್ ಸ್ಟ್ರಿಪ್ಸು. ಸೊ ಇದಿದೆ. ನೆಕ್ಸ್ಟ್ ಇಲ್ಲಿ ಓಪನ್ ಮಾಡಿದ್ರೆ ನಾನು ಆಲ್ ಇಯರಿಂಗ್ಸ್ ಜುಮ್ಕಾ ಕಲೆಕ್ಷನ್ ತೋರಿಸಿದ್ದೀನಿ. ಇದು ವೆಸ್ಟರ್ನ್. ಆ್ಯಂಡ್ ಇದು ಅಷ್ಟೇ ಎಲ್ಲ ಆರ್ಟಿಫಿಷಿಯಲ್ ಜ್ಯುವೆಲರಿ. ಇಲ್ಲಿ ಕೂಡ ಕೆಲವೊಂದು ಬ್ಯಾಂಡ್ಸ್ ಇದೆ. ಆ್ಯಂಡ್ ನಂದು ಪ್ಯಾಲೆಟ್, ಇದು ಜೇಮ್ಸ್ ಚಾರ್ಲ್ಸ್ ಮಾರ್ಫಿ ಪ್ಯಾಲೆಟ್, ಎಲ್ಲ ಆರ್ಟಿಫಿಷಿಯಲ್ ಜ್ಯುವೆಲರಿನೇ ಇರೋದು. ಸೊ ದಿಸ್ ಇಸ್ ಮೈ ಡ್ರೆಸ್ಸಿಂಗ್ ಟೇಬಲ್ ಟಾರ್, ಕೇಳ್ತಾ ಇದ್ರಲ್ಲ. ಆ್ಯಂಡ್ ಆ ಮನೇಲಿ ನೋಡಿರ್ಬೋದು ಒಂದು ಫೋಟೋ ಕಾರ್ನರೇ ಕ್ರಿಯೇಟ್ ಮಾಡಿದೆ. ಸೊ ಇಲ್ಲೆಲ್ಲೂ ಇಟ್ಕೊಳಕ್ಕಾಗಲ್ಲ ಆ ಥರ. ಸೊ ಅದಕ್ಕೆ ಇಲ್ಲಿಟ್ಟಿದ್ದೀನಿ. ನನ್ನ ಮಾಸ್ಟರ್ ಬೆಡ್ರೂಮಲ್ಲಿ ನನ್ನ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಈ ಹ್ಯೂಜ್ ಫೋಟೋ ಇಟ್ಟಿದ್ದೀನಿ. ಇದು ನನ್ನ ಸಿಸ್ಟರ್ ನನ್ನ ಮ್ಯಾರೇಜಲ್ಲಿ ಗಿಫ್ಟ್ ಮಾಡಿದ್ದು. ಅದು ನಾವು ಬ್ಯಾಚುಲರೇಟಲ್ಲಿ ಫೋಟೋ ಶೂಟ್ ಮಾಡಿರೋದು ನೋಡಿರ್ತೀರಾ. ಆ್ಯಂಡ್ ಇಲ್ಲಿ ಐರನ್ ಬಾಕ್ಸ್ ಇಟ್ಟಿದ್ದೀನಿ. ಡ್ರೆಸ್ಸಿಂಗ್ ಟೇಬಲ್ ನೆಕ್ಸ್ಟ್ ಅಟ್ಯಾಚ್ ಬಾತ್ರೂಮ್ ಇದೆ ನನ್ನ ರೂಮ್ಗೆ. ಸೊ ಆಸ್ ಸಿಂಪಲ್ ಆಸ್ ದಟ್. ಅಲ್ಲಿ ಹೇಗಿದೆ ಜನರಲ್ ಅದೇ ಥರ, ಬಟ್ ಇನ್ನೂ ಸಖತ್ ಸ್ಪೇಷಿಯಸ್ ಆಗಿದೆ. ಸಿಂಕ್ ಇದೆ, ಮಿರರ್ ಇದೆ, ಇಲ್ಲೂ ಸ್ಟೋರೇಜ್ ಇದೆ. ಆ್ಯಂಡ್ ಬ್ರಷಸ್ ಅದು ಇದು ಇಟ್ಕೊಳಕ್ಕಲ್ಲ ಆಗಲ್ಲ ಅಂತ ಹ್ಯಾವ್ ಗಾಟ್ ದಿಸ್ ಒನ್. ಸೊ ಇದು ಸ್ಪೇಷಿಯಸ್ ಆಗಿರೋ ಬಾತ್ರೂಮು. ಆ್ಯಂಡ್ 2 ವಾಶ್ರೂಮಲ್ಲೂ ಗೀಸರ್ ಇದೆ, ನಾನು ಹೇಳೋದು ಮರ್ತ್ಬಿಟ್ಟೆ. ಆ ವಾಶ್ರೂಮಲ್ಲೂ ಇದೆ, ಇಲ್ಲೂ ಇದೆ. ಇದಂತೂ ತುಂಬ ಸ್ಪೇಷಿಯಸ್ ಆಗಿದೆ ವಾಶ್ರೂಮು. ದಿಸ್ ಇಸ್ ಮೈ ಬೆಡ್ರೂಮ್. ಸಖತ್ ಹ್ಯೂಜ್ ಅನ್ಸುತ್ತೆ. ಆ್ಯಂಡ್ ವಾರ್ಡ್ರೋಬ್, ಲುಕ್ ಎಟ್ ದ ವಾರ್ಡ್ರೋಬ್ಸ್, ಸಖತ್ ಹ್ಯೂಜ್ ಆಗಿದೆ. ನನಗೆ ಸ್ಟೋರೇಜ್ದೇ ತುಂಬ ಹಿಂಸೆ ಆಗಿತ್ತು ಆ ಮನೇಲಿ. ಸೊ ಒಂದು ಸ್ಟೋರೇಜ್ ತೊಗೊಳ್ಬೇಕು ಅಂದ್ಕೊಂಡಿದ್ದೆ. ಸೊ ಇಲ್ಲಿ ಅದ್ರ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನಾನೇ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ಡ್ರೆಸ್ಸಿಂಗ್ ಟೇಬಲ್ ಥರ ಮಾಡಿದ್ದಾರೆ. ಮಿರರ್, ಡ್ರಾಯರಲ್ಲಿ ಕೋಮ್ಸ್ ಇಟ್ಟಿದ್ದೀನಿ. ಈ ಕಡೆ ಡ್ರಾಯರಲ್ಲಿ ನೈಲ್ ಪಾಲಿಷಸ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ಇನ್ನೂ ಸೆಟ್ ಮಾಡಿಲ್ಲ. ಇಲ್ಲಿ ಪೌಡರ್ ಇಟ್ಟಿದ್ದೀನಿ ಅಷ್ಟೇ. ಸೊ ಇಲ್ಲಿ ಇನ್ನು ಈ ಡ್ರೆಸ್ಸಿಂಗ್ ಟೇಬಲ್ ಸೆಟ್ ಮಾಡಬೇಕು. ಸೊ ಈ ವಿಡಿಯೋದಲ್ಲಿ ನನ್ನ ವಾರ್ಡ್ರೋಬ್ ಟೂರ್ ಪ್ರತಿಯೊಂದು ಮುಗ್ದೋಗ್ಬಿಡುತ್ತೆ. ಫಸ್ಟ್ ಸೆಕ್ಷನಲ್ಲಿ ಸ್ವಲ್ಪ ಸ್ಪೇಷಿಯಸ್ ಆಗಿ ಎಂಟಿ ಇರಲಿ ಅಂತಾನೆ ನಾನು ಇಲ್ಲಿ ಈ ಇದರಲ್ಲಿ ಏನು ಕಂಪಾರ್ಟ್ಮೆಂಟಲ್ಲಿ ಇಟ್ಟಿಲ್ಲ. ಇಲ್ಲೂ ಅಷ್ಟೇ ಹಾಗೆ ಏನೂ ಇಲ್ಲ, ಜಸ್ಟ್ ಸ್ಟೋರೇಜ್ ಬಾಕ್ಸಸ್ ಇನ್ನೂ ತಂದು ಇಡೋಣ ಅಂದ್ಕೊಂಡಿದ್ದೀನಿ. ನನ್ನ ಹೀಟಿಂಗ್ ಪ್ಯಾಡು, MKದು ಕವರು, ಆ ಥರ ಜಸ್ಟ್ ಇದೊಂದು ಸ್ಪೇಸ್ ಇರಲಿ ಅಂತಲೇ ನಾನೇ ಹಿಂಗೆ ಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನನ್ನ ರಿಂಗ್ ಲೈಟ್ ಇದೆ. ಆ್ಯಂಡ್ ಇದೆಲ್ಲ ನನ್ನ ಹೇರ್ ಟೂಲ್ಸು, ಕರ್ಲರು, ಸ್ಟ್ರೈಟ್ನರು ಮತ್ತು ಡ್ರೈಯರ್, ಆಲ್ ದ ಟೂಲ್ಸ್ ಆರ್ ಹಿಯರ್. ಇಲ್ಲಿ MK ಬ್ಯಾಗ್, ಬ್ಯಾಕ್ ಪ್ಯಾಕು ಎಕ್ಸ್ಪೆನ್ಸಿವ್ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ನೀಟಾಗಿ ಅಲ್ಲಿರಲಿ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಆ್ಯಂಡ್ ಇದು ನನ್ನ ಡೈರೀಸು, ನನ್ನ ಬುಕ್ಸು, ಆಲ್ ದಟ್, ಪ್ಲ್ಯಾನರ್, ಎವ್ರಿಥಿಂಗ್. ಆ್ಯಂಡ್ ಇದು 2 ಬ್ಯಾಗು, ಕೇಟ್ ಸ್ಪೇಡ್ದು ಮತ್ತು MKದು. ಆ್ಯಂಡ್ ಸ್ಟೀವ್ ಮೇಡ್ ಒಂದು ಪೌಚು. ಇದು ಅಷ್ಟೇ, ಸ್ವಲ್ಪ ಇದೆಲ್ಲ ಹಂಗಂಗೆ ಇರಲಿ, ತುಂಬ ಎಲ್ಲ ರಶ್ ಮಾಡೋದು ಬೇಡ ಅಂತ ಹಾಗೆ ಜಸ್ಟ್ ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಡ್ರಾಯರಲ್ಲಿ ನನ್ನ ಗಾಗಲ್ಸು, ಎಕ್ಸೆಟ್ರಾ ಹಾಗೆ ಮೆಸ್ ಆಗಿದೆ, ಬಟ್ ನೀಟಾಗಿ ಇಟ್ಟಿದ್ದೆ. ಗಾಗಲ್ಸು, ವ್ಯಾಲೆಟ್, ಅದು ಇದು ಎಕ್ಸೆಟ್ರಾ. ಆ್ಯಂಡ್ ಇಲ್ಲಿ ಬಂದರೆ ನನ್ನ ಟೋಟ್ ಬ್ಯಾಗು 1, 2, 3. ಆ್ಯಂಡ್ ಇಲ್ಲಿ 2 ನಾರ್ಮಲ್ ಬ್ಯಾಗ್ ಇದೆ. ಇದು ಒಂದು ಟೋಟು, ಕೆಳಗಡೆನೂ ಅಷ್ಟೇ ಎಲ್ಲ ಬ್ಯಾಗ್ಸು. ಟೋಟ್ ಬ್ಯಾಗ್ಸ್ ಒಳಗಡೆ 2, 3, 4, 5 ಬ್ಯಾಗ್ಸ್ ಇಟ್ಟಿದ್ದೀನಿ. ಸೊ ಇದೊಂಥರ ಬ್ಯಾಗ್ಸ್ ಸೆಕ್ಷನ್ ಅಂತ ಹೇಳ್ಬೋದು. ಈ ಕಡೆ 2ರಲ್ಲಿ ಆ್ಯಕ್ಚುಲಿ ನಾನು ಕ್ಲಾತ್ಸ್ ಇಟ್ಕೊಂಡಿರೋದು. ಇಲ್ಲಿ ಪೂರ್ತಿ ನನ್ನ ಸ್ಯಾರೀಸು ಮಂಡ್ಯದಲ್ಲಿದೆ. ನನ್ನ ಮಂಡ್ಯದಲ್ಲಿ ಫುಲ್ ನನ್ನ ರೂಮ್ ವಾರ್ಡ್ರೋಬ್ ಪೂರ್ತಿ ಹಾಗೆ ಫುಲ್ ಇದೆ. ಇಲ್ಲೂ ವಾರ್ಡ್ರೋಬ್ ಫುಲ್ ಆಗಿದೆ, ಯಾಕೆ ಹೇಳ್ತಾ ಗೊತ್ತಿಲ್ಲ. ಸೊ ನಾನು ಕೆಲವೊಂದು ಸ್ಯಾರೀಸ್ ತೊಗೊಂಡು ಬಂದಿದ್ದೀನಲ್ಲ, ನನಗೆ ಆ ಸ್ಯಾರೀಸು ಆ್ಯಂಡ್ ಬ್ಲೌಸಸ್ಸು
ಇದು ನನ್ನ ಆಲ್ ಇನ್ನರ್ ವೇರ್ಸು, ಇದು ಟವಲ್ಸು ಅದು ಇದು ಎಕ್ಸೆಟ್ರಾ ಇಲ್ಲಿದೆ, ಹ್ಯಾಟ್ಸು ಆ ಥರ ಇದೆ 2 ಬಾಕ್ಸಸ್ಸಲ್ಲಿ. ಆ್ಯಂಡ್ ಇದು ಸ್ಯಾರಿ ರಿಲೇಟೆಡ್ ಬ್ಲೌಸಸ್ಸು, ಪೆಟಿಕೋಟ್ ಆ ಥರ. ಆ್ಯಂಡ್ ಇದು ಪೂರ್ತಿ ನನ್ನ ವೆಸ್ಟರ್ನ್ ಡ್ರೆಸ್ಸಸ್ಸು. ಇಷ್ಟೇ ಇರೋದು ಈಗ ಸದ್ಯಕ್ಕೆ. ನನಗೆ ತುಂಬ ಅನಿಸ್ತಿತ್ತು, ಈಗ ನೀಟಾಗಿ ಮಡ್ಚಿಟ್ಮೇಲೆ ಇಷ್ಟೇ ಅನಿಸುತ್ತೆ. ಇಲ್ಲಿದೆ ಇನ್ನು ಇದೆಲ್ಲ ಇದೆ, ಇದಿದೆ. ಆ್ಯಂಡ್ ಇನ್ನೂ ಮಂಡ್ಯದಲ್ಲೂ ಇದೆ. ಆ್ಯಂಡ್ ಇದು ವಿಂಟರ್ ವೇರು, 2 ಪುಲ್ಲೋವರು, 2 ಸ್ವೆಟರ್ ಆ ಥರ. ಆ್ಯಂಡ್ ಸೆಕ್ಷನಲ್ಲಿ ಬಂದರೆ ಪೂರ್ತಿ ನನ್ನ ಕ್ರಾಪ್ ಟಾಪ್ಸು, ಎಲ್ಲದು ಯಾವುದು ನಾರ್ಮಲ್ ಟಾಪ್ಸ್ ಇಲ್ಲ, ತುಂಬಾ ಇದೆ. ಸೊ ಎಲ್ಲ ಕ್ರಾಪ್ ಟಾಪ್ಸ್ ನಮ್ಮದು. ಇದು ಸೆಷನ್ ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಲೈಕ್ ಕಂಪಾರ್ಟ್ಮೆಂಟ್ಸ್. ಆ್ಯಂಡ್ ಇದು ಎಲ್ಲ ಕಾಟ್ ಸೆಟ್ಟು, ಎಲ್ಲದು ಅಷ್ಟೇ ನನ್ನ ಕಾಟ್ ಸೆಟ್ಸು. 1-2 ಜಂಪ್ ಸೂಟು ಮತ್ತು ಕಾಟ್ ಸೆಟ್. ಆ್ಯಂಡ್ ಇದು ಒಂದೇ ಒಂದು ಕಲರ್ಫುಲ್ ಸ್ಕರ್ಟ್ ಇತ್ತು, ಸೊ ಅದನ್ನ ಇಲ್ಲಿಟ್ಟಿದ್ದೀನಿ. ಈ ಸೆಕ್ಷನ್ ಲೈಕ್ ಈ ಥರ ಇದೆ, ಸ್ಯಾರೀಸು, ಕ್ರಾಪ್ ಟಾಪ್ಸು, ಕಾಟ್ ಸೆಟ್ಟು ಆ್ಯಂಡ್ ಡ್ರೆಸ್ಸಸ್ ಅಷ್ಟೇ. ಆ್ಯಂಡ್ ಲಾಸ್ಟ್ ಸೆಕ್ಷನಲ್ಲಿ ದೀಸ್ ಆರ್ ಮೈ ಟಾಪ್ಸ್. ಆ್ಯಕ್ಚುಲಿ ಟಾಪ್ಸ್ ಹ್ಯಾಂಗ್ ಮಾಡಬೇಕಂತ ಇರಲಿಲ್ಲ, ಕೆಲವೊಂದು ಹಾಗೆ ಆ ಮನೇಲೂ ಹ್ಯಾಂಗ್ ಮಾಡಿದ್ದು ಹ್ಯಾಂಗರಲ್ಲಿ ಹಾಗೆ ಇತ್ತು, ಸೊ ಅದಕ್ಕೆ ಹಾಗೆ ಹಾಕಿದ್ದೀನಿ. ಕೆಲವೊಂದು ಟಾಪ್ಸು, ಶರ್ಟ್ಸ್ ಎಲ್ಲ ಹ್ಯಾಂಗ್ ಮಾಡಿದ್ದೀನಿ. ಆ್ಯಂಡ್ ಇದೆಲ್ಲ ನನ್ನ ಟಾಪ್ಸ್, ಇದು ನಾರ್ಮಲ್ ಟಾಪ್ಸು. ಆ್ಯಂಡ್ ಇದು ಎಥ್ನಿಕ್ ವೇರ್. ಇಲ್ಲಿ ಒಂದು ಹೊಸ ಸ್ಯಾರೀಸ್ ಅದು ಇದು ಏನಿದೆ ಅದು ಕವರಲ್ಲಿ ಹಾಗೆ ಇರಲಿ ಅಂತ ಇಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲ ಎಥ್ನಿಕ್ ವೇರ್ ಕುರ್ತಾ ಸೆಟ್ ಅದು ಇದು. ಇಲ್ಲೂ ಅಷ್ಟೇ, ಈ ಸೆಕ್ಷನು ಅಷ್ಟೇ ಫುಲ್ ಕುರ್ತಾ ಸೆಟ್ಸು, ಕುರ್ತಾಸು. ಆ್ಯಂಡ್ ಏನು ಇಟ್ಟಿದ್ದೀನಿ, ಪೌಚಸ್ ಅದು ಇದು, ವ್ಯಾಲೆಟ್ ಅದು ಇದು ಇಟ್ಟಿದ್ದೀನಿ. ಇಲ್ಲಿ ಒಂದು ಫೋಟೋ ಇದೆ. ಆ್ಯಂಡ್ ಇದು ಪೂರ್ತಿ ಪ್ಯಾಂಟ್ ಸೆಕ್ಷನ್, ಜೀನ್ಸ್, ಟ್ರಾಸರ್ಸ್, ಜೀನ್ಸ್, ಇದು ಅಷ್ಟೇ ಫುಲ್ ಟ್ರಾಸರ್ಸು, ಟ್ರ್ಯಾಕ್ ಪ್ಯಾಂಟ್ಸು, ಮತ್ತು ಇದು ಟ್ರ್ಯಾಕ್ ಪ್ಯಾಂಟ್ಸು, ಜಿಮ್ ವೇರ್. ಸೊ ನನ್ನ ಪ್ಯಾಂಟ್ ಸೆಕ್ಷನ್, ಜಿಮ್ ವೇರ್ ಮತ್ತು ಪ್ಯಾಂಟ್ ಸೆಕ್ಷನ್ ಅದು. ಆ್ಯಂಡ್ ಇಲ್ಲಿ ಎಲ್ಲ ನನ್ನ ಮನೇಲಿ ಹಾಕ್ಕೊಳ್ಳೋದು. ಸೊ ಎವ್ರಿಥಿಂಗ್, ನೈಟ್ ವೇರ್, ಲೈಕ್ ನೈಟ್ ವೇರ್, ಕ್ಯಾಶುವಲ್ ಪ್ಯಾಂಟ್ಸ್, ಪೆಜಾಮಾಸ್, ಎವ್ರಿಥಿಂಗ್. ಇದೆಲ್ಲ ನನ್ನ ಪೆಜಾಮಾಸ್ ಮನೇಲಿ ಹಾಕ್ಕೊಳ್ಳೋದು. ಇದಿಷ್ಟು ನನ್ನ ವಾರ್ಡ್ರೋಬ್ ಟೂರ್. ನನ್ನ ಮಾಸ್ಟರ್ ಬೆಡ್ರೂಮ್, ನಮ್ಮ ಬೆಡ್ರೂಮ್, ಆ್ಯಂಡ್ ಎಲ್ಲ ನಂದೇ ಇರೋದು ಬಿಕಾಸ್ ಆ ವಾರ್ಡ್ರೋಬ್ ಫುಲ್ ಪ್ರೀತಮ್ದಿದೆ ಅದಕ್ಕೆ. ದಿಸ್ ಇಸ್ ಮೈ ಹ್ಯೂಜ್ ಬೆಡ್ ಆ್ಯಂಡ್ ದಿಸ್ ಇಸ್ ಮೈ ರೂಮ್. ತುಂಬ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿದೆ. ಓವರ್ ಆಲ್ ಹೌಸ್ ಕೂಡ ತುಂಬ ಪ್ಲ್ಯಾಂಡ್ ಆಗಿ, ಅಂದರೆ ಸ್ಟೋರೇಜ್ ನಂಗೆ ಸಕ್ಕತ್ ಇಷ್ಟ ಆಗೋಯ್ತು. ಇಲ್ಲೂ ಮೇಲೂ ಸ್ಟೋರೇಜ್ ಇದೆ, ತೋರಿಸಿದ್ನೋ ಇವಾಗ ಎಲ್ಲ ರೂಮ್ಸಲ್ಲೂ ಈ ಥರ ಸ್ಟೋರೇಜ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಕಿಚನ್ ಎಲ್ಲ ಕಡೆ. ಸ್ಟೋರೇಜ್ ಇಸ್ ಅ ಹೈಲೈಟ್ ಆಫ್ ದಿಸ್ ಹೋಮ್. ಆ್ಯಂಡ್ ದಿಸ್ ಇಸ್ ಸೋ ಕೋಝಿ. ಬೆಡ್ರೂಮು ಅಷ್ಟೇ, ಇಡೀ ಮನೆಯೇ ತುಂಬ ಕೋಝಿಯಾಗಿ ಒಂಥರ ನಮ್ಮ ಸ್ಟೈಲ್ ಅಂತ ಅನಿಸ್ತು ನನಗೆ, ಪ್ರೀತಮ್ಗೆ ಇಬ್ರಿಗೂ. ಸೊ ವಿ ಲೈಕ್ಡ್ ಆ್ಯಂಡ್ ವಿ ಮೂವ್ಡ್ ಇನ್ ಟು ದಿಸ್ ಹೌಸ್. ಸೊ ಇಲ್ಲಿಂದ ಹೊಸ ಮೆಮೊರೀಸ್ ಸ್ಟಾರ್ಟ್ ಆಗುತ್ತೆ. ಅದೇ ಥರ ಅಟ್ ದ ಸೇಮ್ ಟೈಮ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ, ತುಂಬ ಇದಿಟ್ಕೊಂಡಿಲ್ಲ, ಬಿಕಾಸ್ ಆ ಮನೆ ನಾವು ಸಡನ್ನಾಗಿ ಖಾಲಿ ಮಾಡಬೇಕಾಗಿ ಬಂತಲ್ಲ, ಹಾಗಾಗಿ. ಬಟ್ ದೆನ್ ಟು ವಿ ಆರ್ ಹೋಪಿಂಗ್ ಫಾರ್ ದ ಬೆಸ್ಟ್ ಆ್ಯಂಡ್ ಸ್ಟಾರ್ಟಿಂಗ್ ದ ನ್ಯೂ ಸೀರೀಸ್ ಫ್ರಮ್ ದಿಸ್ ಹೋಮ್. ಫುಲ್ ಹೋಮ್ ಟೂರ್ ನೋಡಿದ್ರಿ. ಹೆಂಗೆ ಬಂದಿದೆ ವಿಡಿಯೋ ಗೊತ್ತಿಲ್ಲ, ಸ್ಪೀಡಾಗಿ ಹೇಳ್ಕೊಂಡು ಹೋಗಿದ್ದೀನಿ ಆ ಥರ, ಬಿಕಾಸ್ ಪ್ರೀತಮ್ ವಾಸ್ ಬ್ಯುಸಿ ಆ್ಯಂಡ್ ಹಿ ವಾಸ್ ಸೇಮ್ ಟೈಮ್ ಹೆಲ್ಪಿಂಗ್ ಮೀ ಟು ಫಿಲ್ಮ್ ದ ವಿಡಿಯೋ ಆಲ್ ದ್ಯಾಟ್. ಸೊ ಬಿಕಾಸ್ ನೆಕ್ಸ್ಟ್ ಆಬ್ವಿಯಸ್ಲಿ ನಂಗೆ ಗೊತ್ತಿತ್ತು, ನಾವು ಶಿಫ್ಟ್ ಆಗ್ತಿದ್ದೀವಿ ಹಂಗೆ ಅಂತ ಗೊತ್ತಾದಾಗ ಕಮೆಂಟ್ಸಲ್ಲಿ ಬಂದೇ ಬರುತ್ತೆ, ಹೋಮ್ ಟೂರ್ ಮಾಡಿ ಅಂತ. ಆ್ಯಂಡ್ ಲಾಸ್ಟ್ ಮನೇನು ಮಾಡೋಕ್ಕಾಗಲಿಲ್ಲ ಅಂತ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಐ ಡನ್. ಆ್ಯಂಡ್ ನಮ್ಮ ಈ ಸ್ಪೇಸ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಅಗೇನ್ ರೆಂಟ್ ಬಗ್ಗೆ ಕಮೆಂಟ್ ಹಾಕಬೇಡಿ, ವಾಟ್ಸ್ ಈಸ್ ದ ರೆಂಟ್ ಅಂತ, ಬಿಕಾಸ್ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಎಂಟಿ ಹೋಮ್ ಟೂರ್ಗೆ ತುಂಬ ಕಮೆಂಟ್ಸ್ ಹಾಕಿ ಕೊನೆಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಿದೆ. ಸೊ ರೈಟ್ ನೌ ಪ್ಲೀಸ್ ವಿ ವಾಂಟ್ ಟು ಕೀಪ್ ಸಮ್ ಥಿಂಗ್ಸ್ ಪ್ರೈವೇಟ್ ಅಲ್ಲ. ಸೊ ಕಮೆಂಟಲ್ಲಿ ಡೋಂಟ್ ಕಮೆಂಟ್ ಆಸ್ಕ್ ಅಬೌಟ್ ರೆಂಟ್ ಆ್ಯಂಡ್ ಆಲ್. ವಿ ಗೋನಾ ಸ್ಟಾರ್ಟ್ ಅ ನ್ಯೂ ಚಾಪ್ಟರ್ ಇನ್ ದಿಸ್ ಹೋಮ್. ವಿ ಆರ್ ಲವಿಂಗ್ ದಿಸ್ ಹೋಮ್, ದಿಸ್ coziness, all that. By saying it, it's time to end this video. I hope you all love watching this video. If so, please give a big thumbs up, like the video, share the video, and subscribe to my channel. Until we meet next time, love you guys, miss you, take care. Mwah. Bye.